7ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗ, ವಿಕಾಸ ಟ್ರಸ್ಟ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಸಂಸ್ಕಾರ ಭಾರತಿ ಸಹಯೋಗದೊಂದಿಗೆ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮಗೆಲ್ಲರಿಗೂ ಚಿರಪರಿಚಿತವಾದ ಅಜೇಯ ಪುಸ್ತಕದ ಸುವರ್ಣ ಸಂಭ್ರಮ. ಅಜೇಯ ಯಾರು ಓದಿಲ್ಲ? ಕರ್ನಾಟಕದ ಪ್ರತಿ ದೇಶಭಕ್ತರು ಓದಿದಂಥ ಅಪರೂಪದ ಕೃತಿ. ಇದರ ಕರ್ತೃಗಳಾದ ಲೇಖಕರಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಈಗ ನಡೆಯಲಿದೆ. ನಾನು ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಖ್ಯಾತ ಸಾಹಿತಿಗಳು, ಶ್ರೀ ಎಸ್.ಎನ್. ಚನ್ನಬಸಪ್ಪನವರು ಮಾನ್ಯ ಶಾಸಕರು ಶಿವಮೊಗ್ಗ, ಶ್ರೀ ಬಿ.ಎ. ರಂಗನಾಥ್ ಅವರು ಅಧ್ಯಕ್ಷರು ವಿಕಾಸ ಟ್ರಸ್ಟ್. ಕೃತಿಗಳ ಕುರಿತಾಗಿ ಮಾತನಾಡಲು ಆಗಮಿಸಿರುವ ಶ್ರೀ ಆದರ್ಶ್ ಗೋಖಲೆ ಅವರು, ಹಾಗೆ ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗದ ಅಧ್ಯಕ್ಷರಾದ ಡಾಕ್ಟರ್ ಪಿ.ಆರ್. ಸುಧೀಂದ್ರ ಅವರು ಹಾಗೂ ಸಂಚಾಲಕರಾದ ಶ್ರೀ ಸುರೇಶ್ ಅವರು ಎಲ್ಲರನ್ನೂ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಆರಂಭ ರಾಷ್ಟ್ರಗಾನದೊಂದಿಗೆ ವಂದೇ ಮಾತರಂ ಹಾಡಲು ಶ್ರೀ ಅರುಣ್ ಘಾಟೆ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರೂ ಎದ್ದು ನಿಂತು ವಂದೇ ಮಾತರಂಗೆ ಗೌರವ ಸೂಚಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಲಶೋಭಿನೀ ಸುಹಾಸಿನೀ ಸುಮಧುರಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ, ಅಬಲಾಕೆನೋ ಮಾಯೆ ತೋ ಬಲೆ ಬಹುಬಲಧಾರಿಣೀ ನಮಾಮಿ ತಾರಿಣೀ ರಿಪುದಲವಾರಿಣೀ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತ್ವಂ ಹಿ ಪ್ರಾಣಃ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ. ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣೀ, ಕಮಲಾ ಕಮಲದಲ ವಿಹಾರಿಣೀ, ವಾಣೀ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾಂ, ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ
सरलां सुस्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं ಭಾರತ್ ಮಾತಾ ಕಿ. ಅರುಣ್ ಘಾಟೆ ಅವರಿಗೆ ಧನ್ಯವಾದಗಳು. ಸಭೆಗೆ ಸ್ವಾಗತವನ್ನು ಕೋರಬೇಕು ಅಂತ ಸಂಚಾಲಕರು ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗದ ಸುರೇಶ್ ಅವರಿಗೆ ಆಹ್ವಾನಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗ ಹಾಗೂ ವಿಕಾಸ ಟ್ರಸ್ಟ್, ಅಖಿಲ ಭಾರತ ಸಾಹಿತ್ಯ ಪರಿಷತ್, ಸಂಸ್ಕಾರ ಭಾರತಿ ಇವರ ಸಹಯೋಗದೊಂದಿಗೆ ಅಜೇಯ ಮತ್ತು ಅದಮ್ಯ ಪುಸ್ತಕವನ್ನು ಬರೆದಂತಹ ಹಿರಿಯ ಲೇಖಕರಾದಂಥ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಬೇಕು ಅಂತ ಆಲೋಚನೆ ಮಾಡಿ ಇವತ್ತು ಈ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಗಣ್ಯರನ್ನು ಸ್ವಾಗತಿಸುವಂತಹ ಅವಕಾಶ ನನ್ನದಾಗಿದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿದಂತಹ ಹಿರಿಯರು, ಲೇಖಕರು, ಮಾರ್ಗದರ್ಶಕರು ಆದಂಥ ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರಿಗೆ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕದ ಕುರಿತು ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಂತಹ ವಾಗ್ಮಿಗಳು, ವೃತ್ತಿಯಲ್ಲಿ ಉಪನ್ಯಾಸಕರು ಆದಂಥ ಶ್ರೀಯುತ ಆದರ್ಶ ಗೋಖಲೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಶಾಸಕರಾದಂಥ ಶ್ರೀಯುತ ಚನ್ನಬಸಪ್ಪನವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ನಮ್ಮ ವಿಕಾಸ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ರಂಗನಾಥ್ BA ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗ ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ಸುಧೀಂದ್ರ PR ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಹಿರಿಯರಾದಂಥ ರಾಮಣ್ಣನವರು ಉಪಸ್ಥಿತರಿದ್ದಾರೆ ಮುಂಭಾಗದಲ್ಲಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಂಘದ ಪ್ರಾಂತ ಸಹಕಾರ್ಯವಾದಂಥ ಪಟ್ಟಾಭಿರಾಮ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಶ್ರೀ ವಿಘ್ನೇಶ್ ಅವರು ಕೂಡ ಉಪಸ್ಥಿತಿ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನೆಲ್ಲ ಓದುಗ ಬಂಧುಗಳು ಮತ್ತು ನಮ್ಮ ಸಂಘ ಪರಿವಾರದ ಎಲ್ಲ ನನ್ನ ಆತ್ಮೀಯ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಪರಿಚಯವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯದ ಸಂಪಾದಕರಾದ ಶ್ರೀ ವಿಘ್ನೇಶ್ ಭಟ್ ಅವರು ನಡೆಸ್ಕೊಡ್ಬೇಕು ಅಂತ ಕೋರ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಮತ್ತು ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ತಾಯಂದಿರೇ, ರಾಷ್ಟ್ರೋತ್ಥಾನ ಸಾಹಿತ್ಯದ ಕಿರೀಟಪ್ರಾಯ ಪ್ರಕಟಣೆಗಳು ಅಂತ ನಾವೇನಾದರೂ ಪಟ್ಟಿ ಮಾಡಿದರೆ ಅದರ ಮೊದಲ 2 ಸ್ಥಾನಗಳಲ್ಲಿ ನಿಲ್ಲುವಂಥದ್ದು ಒಂದು ಅಜೇಯ, ಇನ್ನೊಂದು ಅದಮ್ಯ. ಅಜೇಯ ಪ್ರಕಟ ಆಗಿ 50 ವರ್ಷ ಆಯಿತು, ಅದಕ್ಕೀಗ ಸುವರ್ಣ ಸಂಭ್ರಮ. ಅದಮ್ಯ ಪ್ರಕಟ ಆಗಿ 40 ವರ್ಷ ಆಯಿತು. ಇಷ್ಟು ವರ್ಷಗಳಲ್ಲಿ
ನಿರಂತರವಾಗಿ ಮುದ್ರಣದಲ್ಲಿ ಮತ್ತು ಬೇಡಿಕೆಯಲ್ಲಿ ಓದುಗರೊಂದಿಗೆ ನಿತ್ಯ ಸ್ಪಂದನೆಯಲ್ಲಿ ಇರ್ತಕ್ಕಂತಹ ಕೃತಿಗಳು, ಅದು ಕನ್ನಡದಲ್ಲಿ ಅಂತಲ್ಲ, ಬಹುಶಃ ವಿಶ್ವ ಸಾಹಿತ್ಯದಲ್ಲಿ ಬೇರೆ ಪುಸ್ತಕಗಳು ಇರಲಿಕ್ಕಿಲ್ಲ. ಒಮ್ಮೆ ಪ್ರಕಟ ಆಗಿ 10-20 ವರ್ಷ ಕಳೆದ ಮೇಲೆ ಮತ್ತೆ ಒಂದು ಸಾರಿ ಹವಾ ಎಬ್ಬಿಸೋದು, ಮತ್ತೆ 10 ವರ್ಷ 20 ವರ್ಷ ಅದರ ಸುದ್ದಿಯೇ ಇರಲ್ಲ. ಈ ಥರದ ಕೃತಿಗಳು ಸಾಕಷ್ಟು ಬರ್ತವೆ ಹೋಗ್ತವೆ, ನಡೀತಾನೆ ಇರುತ್ತೆ. ಆದರೆ ನಿರಂತರವಾಗಿ ಓದುಗರಿಂದ ಆಧರಿಸಲ್ಪಟ್ಟ ಕೃತಿಗಳು ಅಜೇಯ ಮತ್ತು ಅದಮ್ಯಕ್ಕೆ ಹೋಲಿಸಿದರೆ ಮೂರನೇದು ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಈ ಕೃತಿಗಳು ನಿರಂತರ ಮುದ್ರಣದಲ್ಲಿ ಇವೆ. ಹೀಗೆ ಹೇಳುವಾಗ ನಾನು ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಾರಂಭದ ಹಿನ್ನೆಲೆಯನ್ನು ಒಂದೆರಡು ಸಂಗತಿಗಳಲ್ಲಿ ಸ್ಪಷ್ಟಪಡಿಸಬೇಕು. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟವರು ಯಾರು ಅಂತ ಹೇಳಿಕೊಳ್ಳೋದರಲ್ಲಿ ಒಂದು ಸ್ಪರ್ಧೆ ನಡೀತು. ಆದರೆ ವಿಶೇಷ ಏನು ಅಂದರೆ, ಆ ಸ್ಪರ್ಧೆಯಲ್ಲಿ ಸ್ಪರ್ಧಿಯಾಗಿ ಇದ್ದಿದ್ದು ಒಬ್ಬರೇ, ಇನ್ನೊಬ್ಬರು ಇರಲಿಲ್ಲ. ಅಂಥ ಸಮಯದಲ್ಲಿ ಇಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂತಹ ಒಂದು ಅನಿವಾರ್ಯ ಸೃಷ್ಟಿ ಆಯಿತು. R.C. ಮಜುಮ್ದಾರ್ ಅವರನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು. ಭಾರತ ಸರ್ಕಾರ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಬರೆಯೋದಕ್ಕೋಸ್ಕರ, ದಾಖಲಿಸೋದಕ್ಕೋಸ್ಕರ R.C. ಮಜುಮ್ದಾರ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಿತು. ನೇಮಕ ಆಗಿ R.C. ಮಜುಮ್ದಾರ್ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಶುರು ಮಾಡ್ತಿದ್ದಂತೆಯೇ ಆಗಿನ ಶಿಕ್ಷಣ ಮಂತ್ರಿ ಅಬುಲ್ ಕಲಾಂ ಆಜಾದ್ ಮತ್ತು ಇನ್ನಿತರರಿಂದ ಸೂಚನೆಗಳು ಹೋಗೋದಿಕ್ಕೆ ಶುರುವಾದವು. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೀವು ಯಾವ ರೀತಿಯಲ್ಲಿ ಬರೀಬೇಕು. R.C. ಮಜುಮ್ದಾರ್ ಹೇಳಿದ್ರು, ನನ್ನನ್ನು ನೀವು ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದೀರಿ, ನನಗೆ ನಾನೊಬ್ಬ ಇತಿಹಾಸ ಲೇಖಕ, ಇತಿಹಾಸಕಾರ, ಆ ಕ್ಷೇತ್ರದಲ್ಲಿ ಪರಿಣತ. ನೀವು ನನಗೆ ಆ ಸ್ವಾತಂತ್ರ್ಯವನ್ನು ಕೊಡದೆ ನೀವ್ಯಾರೋ ಸೂಚನೆ ಕೊಟ್ಟಿದ್ದನ್ನು ನಾನು ಬರೆಯೋದು ಅಂತಾದರೆ ನನಗೆ ಈ ಜವಾಬ್ದಾರಿಯೂ ಬೇಡ, ನೀವು ಕೊಡುವ ಗೌರವವೂ ಬೇಡ ಅಂತ ಹೇಳಿ ಆ ಕಮಿಟಿಗೆ ರಾಜೀನಾಮೆ ಕೊಟ್ಟು R.C. ಮಜುಮ್ದಾರ್ ಹೊರಗಡೆ ಬಂದರು. ಹಾಗೆ ಬಂದವರು ಕುಳಿತು ಬರೆದಿದ್ದು 3 ಸಂಪುಟಗಳು ಹಿಸ್ಟ್ರಿ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಇವತ್ತಿಗೂ ಅದು ಅಧಿಕೃತ ಸ್ವಾತಂತ್ರ್ಯ ಹೋರಾಟದ ಅಧಿಕೃತ ಇತಿಹಾಸ. ಇದೇ ಘಟನೆ, ಇದಕ್ಕೆ ಹೊಂದುವಂತಹದ್ದೇ ಘಟನೆ ಕರ್ನಾಟಕದಲ್ಲೂ ಆಯಿತು. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟವನ್ನು ದಾಖಲು ಮಾಡಬೇಕು ಅಂತ ಇಲ್ಲಿನ ಅಧಿಕಾರಸ್ಥರಿಗೆ ಅನ್ನಿಸ್ತು. ಪ್ರಖರ ಪತ್ರಕರ್ತರು, ಗಾಂಧಿವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದಂತಹ ತೀತಾ ಶರ್ಮರನ್ನು ಅದಕ್ಕೆ ನೇಮಕ ಮಾಡಿದ್ರು. ಅವ್ರ ವಿಷಯದಲ್ಲೂ ಹೀಗೆ ಆಯಿತು. ತೀತಾ ಶರ್ಮರು ಕುಳಿತುಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿರೋರಿಗೆ, ಎಲ್ಲ ತಾಲೂಕಿನವರಿಗೆ ಪತ್ರ ಬರೆದ್ರು, ನಿಮ್ಮ ಊರುಗಳಲ್ಲಿ ನಡೆದ ಹೋರಾಟದ ದಾಖಲೆಗಳನ್ನು ಕೊಡಿ, ಮಾಹಿತಿ ಕೊಡಿ ಅಂತ. ಅದಕ್ಕೋಸ್ಕರ ಅವರು ಪ್ರವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಹಂತದಲ್ಲಿ ಇಲ್ಲಿನ ಅಧಿಕಾರಸ್ಥರಿಂದಲೂ ಸೂಚನೆ ಹೋಯಿತು, ಅಯ್ಯೋ ನಮ್ಮ ಹತ್ರ ನಾವೆಲ್ಲ ಮಾಡಿದ ಹೋರಾಟದ ಫೋಟೋಗಳಿದೆ, ದಾಖಲೆಗಳಿದೆ, ಎಲ್ಲ ಇದೆ, ಅದನ್ನೇ ಕೊಟ್ಬಿಡ್ತೀವಿ, ಅದನ್ನು ನೀವು ಬರೀರಿ ಸಾಕು ಅಂತ. ತೀತಾ ಶರ್ಮರು ಕೂಡ R.C. ಮಜುಮ್ದಾರರ ದಾರಿಯನ್ನೇ ತುಳಿದ್ರು, ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. ಅವರನ್ನು ಓಲೈಸೋದಕ್ಕೋಸ್ಕರ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ತೀತಾ ಶರ್ಮರು ಸ್ವೀಕರಿಸಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಕೋಟಾದಲ್ಲಿ ಸೈಟ್ಗಳನ್ನು ಕೊಡ್ತೀವಿ ಅಂತ ಬಂತು, ಗೌರ್ಮೆಂಟು ನಿರಾಕರಣೆ ಮಾಡಿ ಕಳಿಸಿದ್ರು. ಇವುಗಳನ್ನು ಸ್ವೀಕರಿಸುವಂಥ ತಪ್ಪನ್ನು ನಾನೇನು ಮಾಡಲಿಲ್ಲ ಅಂತ ಹೇಳಿದ್ರು ತೀತಾ ಶರ್ಮರು. ಇದು 1950-60ರ ದಶಕದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕುರಿತು ಮಾಡಬೇಕಾದ ದಾಖಲೆಯ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಡೆದ ಬೆಳವಣಿಗೆಗಳು. ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಾರಂಭವಾದದ್ದು ಈ ಸಂದರ್ಭದಲ್ಲಿ 1965ರಲ್ಲಿ. ಒಂದು ನೈಜ ಸ್ವಾತಂತ್ರ್ಯ ಹೋರಾಟದ ದಾಖಲೆ ಆಗಬೇಕು. ಕೇವಲ ಸ್ವಾತಂತ್ರ್ಯ ಹೋರಾಟದ್ದಲ್ಲ, ನೈಜ ಭಾರತದ ಇತಿಹಾಸವನ್ನು ನಾವು ದಾಖಲು ಮಾಡಬೇಕು. ಯಾವುದನ್ನು ಹೇಳಬಾರದು ಅಂತ ಮುಚ್ಚಿಡುವ ಪ್ರಯತ್ನ ನಡೀತಾ ಇದೆಯೋ, ಯಾವ ಸತ್ಯವನ್ನು ಜನರಿಗೆ ತಿಳಿಸಬಾರದು ಅನ್ನುವ ಪ್ರಯತ್ನದಲ್ಲಿ ಆಡಳಿತಾರೂಢರು, ಅಧಿಕಾರಸ್ಥರು ಮತ್ತು ಕಮ್ಯುನಿಸ್ಟರು ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೋ, ಆ ಆವರಣವನ್ನು ಸರಿಸಿ ನೈಜವನ್ನು, ಸತ್ಯವನ್ನು ಸಮಾಜದ ಎದುರುಗಡೆ ಇಡಬೇಕು ಅನ್ನುವ ಕಾರಣಕ್ಕಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯ ಸಂಘದ ಹಿರಿಯರ ಮಾರ್ಗದರ್ಶನದಂತೆ 1965ರಲ್ಲಿ ಪ್ರಾರಂಭ ಆಯಿತು.
ಮುಂದಿನ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭಕ್ಕೆ ರಾಷ್ಟ್ರೋತ್ಥಾನ ಸಾಹಿತ್ಯ ಕೂಡ ತನ್ನ 60ನೆಯ ವರ್ಷವನ್ನು ಆಚರಿಸಿಕೊಳ್ತಾ ಇದೆ. ಕಳೆದ 60 ವರ್ಷಗಳಲ್ಲಿ ನಾವು ಈ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ನಮ್ಮ ಸುಮಾರು 300 ಪ್ರಕಟಣೆಗಳ ಪಟ್ಟಿಯನ್ನು ತೆಗೆದುಕೊಂಡರೆ ಅದರಲ್ಲಿ 50ಕ್ಕೂ ಹೆಚ್ಚು ಕೃತಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕುರಿತೇ ಇದ್ದಾವೆ. ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನ ಅದರ ಮೂಲಕ ಆಗಿದೆ. ಉಳಿದಂತೆ 30ಕ್ಕೂ ಹೆಚ್ಚು ಕೃತಿಗಳು ನಮ್ಮ ಭಾರತದ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತಕ್ಕಂತಹ ಕೃತಿಗಳು ನಮ್ಮಿಂದ ಪ್ರಕಟ ಆಗಿವೆ. ಇದಲ್ಲದೆ ಬೆರಳೆಣಿಕೆಯಷ್ಟೇ ಇದ್ದ ನಾಯಕರನ್ನೆಲ್ಲ ಅವರನ್ನೇನು ಪಕ್ಕಕ್ಕೆ ನಾವು ಸರಿಸಬೇಕಾದ್ದಿಲ್ಲ, ಆದರೆ ಅಷ್ಟೇ ಜನ ಅಲ್ಲ, ಈ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಸ್ವಾತಂತ್ರ್ಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಹೋರಾಡಿದವರು ಸಾವಿರಾರು ಜನ ಇದ್ದಾರೆ ಅನ್ನೋದನ್ನು ಹೇಳ್ತಕ್ಕಂತಹ, ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಭಾರತ ಭಾರತಿ ಸಾಹಿತ್ಯ ಸಂಪದದ ಮೂಲಕ ಕೂಡ ನಡೀತಾ ಇದೆ, ನಡೆದಿದೆ, ಈಗಲೂ ನಡೀತಾ ಇದೆ. ಹೀಗೆ ಈ ನಮ್ಮ ಸಾಹಿತ್ಯ ಕೈಂಕರ್ಯದ ಸಾಲಿನಲ್ಲಿ ಕಿರೀಟಪ್ರಾಯ ಪ್ರಕಟಣೆಗಳಾಗಿ ನಿಂತಿರುವಂಥವು ಅಜೇಯ ಮತ್ತು ಅದಮ್ಯ ಕೃತಿಗಳು. ಅದರ ಲೇಖಕರಾದ ಬಾಬು ಕೃಷ್ಣಮೂರ್ತಿಯವರು ನಮ್ಮೊಂದಿಗೆ ಇದ್ದಾರೆ. ನನ್ನನ್ನು ಸೇರಿಕೊಂಡಂತೆ ನಾವು ಅನೇಕರು ಅಜೇಯ ಬಿಡುಗಡೆಯಾದ ಸಮಯದಲ್ಲಿ ಹುಟ್ಟಿರಲಿಲ್ಲ, ಆದರೆ ಅದರ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಅನ್ನೋದು ನನಗಂತೂ ತುಂಬ ರೋಮಾಂಚವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಸಂಗತಿ. ಅಜೇಯದಂತಹ ಒಂದು ಅದ್ಭುತ ಶಿಲ್ಪವನ್ನು, ಕೃತಿಶಿಲ್ಪವನ್ನು ಕಡೆದು ನಿಲ್ಲಿಸಿದ ಶಿಲ್ಪಿಯನ್ನು ಹೀಗೆ ಗೌರವಿಸ್ತಕ್ಕಂಥ ಒಂದು ಅವಕಾಶ ನಮಗೆ ದೊರೀತಾ ಇದೆ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ಹೆಮ್ಮೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಬಾಬು ಕೃಷ್ಣಮೂರ್ತಿಯವರನ್ನು ಅಭಿನಂದಿಸೋದಕ್ಕೆ ಬಯಸ್ತೀನಿ. ಬಾಬು ಕೃಷ್ಣಮೂರ್ತಿಯವರು 1969, 67, 68, 69 ಸಮಯ ಲೇಖನ ಕಾವೇರಿ ಎನ್ನುವ ಒಂದು ಪ್ರಕಲ್ಪದ ಮೂಲಕ ಪತ್ರಿಕಾ ಕ್ಷೇತ್ರಕ್ಕೆ ಪದಾರ್ಪಣೆಯನ್ನು ಮಾಡಿದವರು. ಸಂಘದ ಪ್ರಚಾರಕರಾಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಅವರು ಭೂಗತರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದಾದ ನಂತರ ಮಂಗಳ, ಕರ್ಮವೀರ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ, ಸಂಪಾದಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಜೇಯ, ಅದಮ್ಯ, ರುಧಿರಾಭಿಷೇಕ, ಸ್ವಾತಂತ್ರ್ಯ ಹೋರಾಟದ ಹೀರೋಗಳು, ಕ್ರಾಂತಿ ಪರ್ವ ಈ ಕೃತಿಗಳ ಮೂಲಕ ಅವರು 1857ರಿಂದ 1947ರವರೆಗಿನ ಕ್ರಾಂತಿಕಾರಿ ಹೋರಾಟದ ಸಮಗ್ರ ಇತಿಹಾಸವನ್ನು ಅವರು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಇದಲ್ಲದೆ ರಾಮಾನುಜಾಚಾರ್ಯರನ್ನು ಕುರಿತ ವಿಶಿಷ್ಟ ಕೃತಿ ಇರಬಹುದು, ಇಸ್ಕಾನ್ನ ಸಂಸ್ಥಾಪಕರು ಶ್ರೀಲ ಪ್ರಭುಪಾದರನ್ನು ಕುರಿತ ಮಹಾಸಾಧಕ ಕೃತಿ ಇರಬಹುದು. ಹೀಗೆ ಅವರ ಲೇಖನಿಯಿಂದ ಬಂದ ಒಂದೊಂದು ಕೃತಿಗಳು ಕೂಡ ಓದುಗನನ್ನು ಮೈಮರೆಯುವಂತೆ ಮಾಡಬಲ್ಲಂತಹವು. ಅದು ನಮ್ಮೆಲ್ಲರಿಗೂ ಓದುಗರಿಗೆ ಆ ಅನುಭವ ಇದ್ದೇ ಇದೆ. ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೂ ಕೂಡ ಅವರು ಗೌರವಕ್ಕೆ ಪಾತ್ರರಾದವರು. ಅದೆಲ್ಲದರ ಜೊತೆಗೆ ಈಗ ಏನು ಕನ್ನಡ ಓದುಗರಿಂದ ಈ ಗೌರವ ಸಿಗ್ತಾ ಇದೆ, ಇದು ಆ ಗೌರವಗಳ ಸಾಲಿನಲ್ಲಿ ಕಿರೀಟಪ್ರಾಯವಾಗಿ ನಿಲ್ಲತ್ತೆ ಅಂತ ನಾನು ಭಾವಿಸ್ತೇನೆ. ಬಾಬು ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇನ್ನು ಅಜೇಯದಂಥ ಒಂದು ಕೃತಿಯನ್ನು ಕುರಿತು ಮಾತನಾಡೋದಕ್ಕೆ ಒಂದು ಬಿಸಿ ರಕ್ತ ಇಲ್ಲದೆ ಹೋದರೆ ಅದು ಶೋಭಿಸೋದಿಲ್ಲ. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತು ಆದರ್ಶ ಗೋಖಲೆಯವರು. ಮೂಲತಃ ಕಾರ್ಕಳದವರು. ಪುತ್ತೂರಿನ ಅಂಬಿಕಾ ಕಾಲೇಜಿನಲ್ಲಿ ಅವರು ಮ್ಯಾಥಮೆಟಿಕ್ಸ್ ಉಪನ್ಯಾಸಕರು. ಆದರೆ ರಾಷ್ಟ್ರೀಯತೆ, ದೇಶಭಕ್ತಿ ಮತ್ತು ಸಾಮಾಜಿಕ ಸುಧಾರಣೆಯ ಸಂಗತಿಗಳಲ್ಲಿ ಅವರ ಕೂಡು ಕಳೆಯುವಿಕೆಯ ಲೆಕ್ಕಾಚಾರ ತುಂಬ ನಿಖರವಾದದ್ದು, ಪ್ರಖರವಾದದ್ದು. ಅವರು ಇವತ್ತು 2 ಕೃತಿಗಳನ್ನು ಕುರಿತು ಮಾತನಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶಿವಮೊಗ್ಗದ ನೀರು ನೆಲ ಹುಟ್ಟು ಹಾಕಿದ ರಾಷ್ಟ್ರೀಯತೆಯ ಪ್ರಖರ ಧ್ವನಿಗಳಲ್ಲಿ ಒಂದು ಚನ್ನಬಸಪ್ಪನವ್ರದ್ದು. ಅದು ನಮ್ಮೆಲ್ಲರಿಗೂ ಅನುಭವಕ್ಕಿದ್ದೇ ಇದೆ. ಅವರಿಗೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ವಿಕಾಸ ಟ್ರಸ್ಟ್ನ ಅಧ್ಯಕ್ಷರು, ಮಾನ್ಯ ಜಿಲ್ಲಾ ಸಂಘಚಾಲಕರಾದ ಶ್ರೀ ರಂಗನಾಥ್ ಅವರು, ರಂಗಣ್ಣ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ
ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ. ರಾಷ್ಟ್ರೋತ್ಥಾನ ಬಳಗದ ಎಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ಅಧ್ಯಕ್ಷರು ಡಾಕ್ಟರ್ PR ಸುಧೀಂದ್ರ ಅವರು ಮತ್ತು ಸಂಚಾಲಕರು ಶ್ರೀ ಸುರೇಶ್ ಅವರು. ಇಬ್ಬರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ಬಳಗದ ಎಲ್ಲ ಸದಸ್ಯರಿಗೆ ಹಾಗೂ ಅಭಾಸಾಪ ಮತ್ತು ಸಂಸ್ಕಾರ ಭಾರತೀಯ ಎಲ್ಲ ಕಾರ್ಯಕರ್ತರಿಗೆ ಈ ಒಂದು ಕಾರ್ಯಕ್ರಮದ ಕಾರಣಕ್ಕಾಗಿ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಅನುಮತಿಯೊಂದಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಉದ್ದೇಶವನ್ನು ಸವಿಸ್ತಾರವಾಗಿ ತಿಳಿಸಿದ ಶ್ರೀ ವಿಘ್ನೇಶ್ ಭಟ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮದ ಭಟ್ ಅವರು ಮಾತಾಡ್ತಾ ಹೇಳಿದರು, ಅಜಯ ಕೃತಿ ಪ್ರಕಟವಾದಾಗ ಬಹುತೇಕರು ನಾವು ಹುಟ್ಟಿರಲಿಲ್ಲ ಅಂತ. ಆದರೂ ಆ ಕೃತಿ ಆವರಿಸ್ಕೊಂಡ ರೀತಿ ಮಾತ್ರ ಬಹಳ ವಿಸ್ಮಯವಾದ್ದು. ಅನೇಕ ಜನರು ಅನೇಕ ತಲೆಮಾರು ಆ ಕೃತಿಯನ್ನು ಇವತ್ತಿಗೂ ಓದುತ್ತಾ ಅದನ್ನು ಕೊಂಡಾಡ್ತಾ ಬಂದಿದ್ದಾರೆ. ಅಂತಹ ಕೃತಿಯ ಕುರಿತಾಗಿ ಅಜೇಯ 50 ಅದಮ್ಯ 40 ವರ್ಷಗಳ ಒಂದು ಇತಿಹಾಸ ಏನು ನಿರ್ಮಾಣ ಆಗಿದೆ ಅದರ ಕುರಿತಾಗಿ ಈಗ ತಾನೇ ಆದರ್ಶ ಗೋಖಲೆಯ ಕುರಿತಾಗಿ ಹೇಳಬೇಕಾದ್ರೆ ಬಿಸಿ ರಕ್ತದ ತರುಣ ಅಂತ ಹೇಳಿದ್ರು. ಆದರ್ಶ್ ಗೋಖಲೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿಶಿಷ್ಟವೂ ವಿಶೇಷವೂ ಆಗಿರುವಂತಹ ಬೋಧಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಕಿರಿಯ ರಾಷ್ಟ್ರಭಕ್ತ ಬಂಧುಗಳೇ, ಒಂದು ಸುಂದರ ಮಾನಸೋಲ್ಲಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಮತ್ತು ಅದಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಪುಸ್ತಕ ಸಂಸ್ಕೃತಿ ಭಾರತೀಯ ಪರಂಪರೆಯ ಅವಿಚ್ಛಿನ್ನವಾಗಿರುವಂತಹ ಅವಿಭಾಜ್ಯವಾಗಿರುವಂತಹ ಅಂಗ. ನಮ್ಮಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಹೊತ್ತಿನಲ್ಲಿ ಗುರುಕುಲ ವ್ಯವಸ್ಥೆಯಿಂದ ಆರಂಭ ಮಾಡಿ ಇವತ್ತಿನವರೆಗೂ ಕೂಡ ಪುಸ್ತಕಗಳನ್ನು ಪ್ರೀತಿಸುವ, ಪುಸ್ತಕಗಳನ್ನು ಕೊಂಡುಕೊಳ್ಳುವ, ಪುಸ್ತಕಗಳ ಮೂಲಕ ಜೀವನ ಮೌಲ್ಯವನ್ನು ಕಲಿಯುವಂತಹ ಪ್ರಕ್ರಿಯೆಯನ್ನು ನಾವುಗಳೆಲ್ಲರೂ ಕೂಡ ನೋಡಿದ್ದೇವೆ, ಅನುಭವಿಸಿದ್ದೇವೆ. ರಾಷ್ಟ್ರೀಯ ಚಿಂತನೆಗಳು ದೇಶದ ಕುರಿತಾಗಿರುವಂತಹ ಭಾವನೆಗಳನ್ನು, ಸದ್ಭಾವವನ್ನು ಜಾಗೃತಗೊಳಿಸುವ, ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಡೆದಂತಹ ಸರ್ವಶ್ರೇಷ್ಠವಾಗಿರುವಂತಹ ಬಲಿದಾನವನ್ನು ಬೇಕಂತಲೇ ಮುಚ್ಚಿಡುವಂತಹ ಪ್ರಕ್ರಿಯೆಗಳು ನಡೆದಾಗ ಅದನ್ನು ಬಿಚ್ಚಿಡುವಂತಹ ಯೋಚನೆಗಳನ್ನು ಮಾಡಿ ಎತ್ತರೆತ್ತರ ಬೆಳೆಸುವಂತಹ ಪರಿಕಲ್ಪನೆಗೆ ಕನ್ನಡ ಭಾಷೆಯಲ್ಲಿ ನಾಂದಿ ಹಾಡಿದಂತಹ ಪುಣ್ಯಾತ್ಮನ 2 ಕೃತಿಗಳ ಬಗ್ಗೆ ಮಾತನಾಡುವಂತಹ ಅವಕಾಶ ನನ್ನ ಬದುಕಿನಲ್ಲಿ ಲಭಿಸಿದ್ದರ ಬಗ್ಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ನಾನು ಡಿಗ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಕಾರ್ಕಳದ ರಾಷ್ಟ್ರೋತ್ಥಾನ ಬಳಗದಿಂದ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದವು. ಆದರಣೀಯ ವಿದ್ಯಾನಂದ ಶೆಣೆಯವರು ವಂಗಭಂಗ ಚಳುವಳಿಯ ಸಂದರ್ಭದ ಕಥಾನಕಗಳನ್ನು ಬಿಚ್ಚಿಡುವಾಗ ಕಾರ್ಕಳದ ಸಾಹಿತ್ಯ ಕೇಂದ್ರದಲ್ಲಿ ಓದಲೇಬೇಕಾಗಿರುವಂತಹ ಕೆಲವೊಂದಷ್ಟು ಪುಸ್ತಕಗಳು ಅನ್ನುವಂಥದ್ದು ಡಿಗ್ರಿ ಓದ್ತಾ ಇದ್ದಂತಹ ನಮ್ಮ ಕಣ್ಣುಗಳಿಗೆ ಬಿದ್ದಿತ್ತು. ಅದರಲ್ಲಿದ್ದಂತಹ ಅಜೇಯ ಪುಸ್ತಕವನ್ನು ಆ ಹೊತ್ತಿನಲ್ಲಿ ಅಕ್ಷರಗಳನ್ನು, ಆ ಘಟನೆಗಳನ್ನು ಓದಿ ಅರ್ಥೈಸಿ ಮನನ ಮಾಡಿಕೊಳ್ಳುವಂತಹ ಅವಕಾಶಗಳು ಕಡಿಮೆಯಾಗಿದ್ದರೂ ಕೂಡ ಹಾಗೆ ಸುಮ್ಮನೆ ಆ ಪದಪುಂಜಗಳು
ನಮ್ಮನ್ನು ಓದಿಸ್ಕೊಂಡು ಹೋಗ್ತಾ ಇದ್ವು. ಕೊನೆಗೆ ನಾನು ಇದ್ದರೂ ಸರಿ, ನಾನು ಇಲ್ಲದೇ ಇದ್ದರೂ ಸರಿ, ನಾನು ಎಂದೆಂದಿಗೂ ಕೂಡ ಆಜಾದನಾಗಿಯೇ ಇರುತ್ತೇನೆ ಅನ್ನುವಂತಹ ಆ ಕಟ್ಟಕಡೆಯ ಪುಟ, ಕಟ್ಟಕಡೆಯ ಬದುಕನ್ನು ಕೊನೆಗೊಳಿಸುವಂತಹ ಹೊತ್ತು ಬರಬೇಕಾಗಿದ್ರೆ ಯಾಕೆ ಚಂದ್ರಶೇಖರ್ ಆಜಾದನನ್ನ ಬಾಬು ಕೃಷ್ಣಮೂರ್ತಿಯವರು ಇಷ್ಟು ಬೇಗ ಆ ಕಥಾನಕವನ್ನು ಮುಗಿಸಿಬಿಟ್ರು ಅನ್ನುವಂತಹ ನೋವು ಒಂದು ಕಡೆ ಆದರೆ, ಆ ಪುಣ್ಯಾತ್ಮ ನಿಗಿನಿಗಿ ತಾರುಣ್ಯದಲ್ಲಿ ವೈಯಕ್ತಿಕ ಬದುಕು ಅನ್ನುವಂತಹದ್ದನ್ನೆಲ್ಲ ಪಕ್ಕಕ್ಕಿಟ್ಟು ಸಂಸ್ಕೃತ ಓದಬೇಕು ಅಂತ ಕಾಶಿಗೆ ಹೋದಂತಹ ಒಬ್ಬ ಹುಡುಗ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಿದ್ರೆ, ಒಂದು ವೇಳೆ ಬಲಿದಾನ ಆಗದೇ ಇರ್ತಾ ಇದ್ದಿದ್ರೆ, ಚಳುವಳಿಗಳು ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾ ಇರ್ತಿದ್ರೆ, ಪ್ರಾಯಶಃ ಚಂದ್ರಶೇಖರ ಆಜಾದರು ಕೂಡ ಸ್ವತಂತ್ರ ಭಾರತದ ಯಾವುದೋ ಒಂದು ಪೋರ್ಟ್ಫೋಲಿಯೋದಲ್ಲಿ ಇರ್ತಾ ಇದ್ದಿದ್ರೇನೋ. ಯಾಕಾಗಿ ಬೇಕಿತ್ತು ಬಲಿದಾನ? ಆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ತಮ್ಮ ಜೀವನವನ್ನ ಕೊನೆಗೊಳಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಅನೇಕ ಪ್ರಶ್ನಾರ್ಥಕ ಚಿಹ್ನೆಗಳು ಆವತ್ತು ಮೂಡಿದ್ದುವಾಯಿತು. ಯಾವ ಒಂದು ಕೃತಿಯ ಮೂಲಕ ಕನ್ನಡಿಗರ ಮನಗೆಲ್ಲುವುದು ಮಾತ್ರವಲ್ಲದೆ ಕನ್ನಡಿಗರ ಮನ ಮತ್ತು ಮನೆಗಳಲ್ಲಿ ರಾಷ್ಟ್ರೀಯತೆಯ ಚಿಂತನೆಯನ್ನು ಹುಟ್ಟುಹಾಕುವಂತಹ ಪರಿಕಲ್ಪನೆಗಳಿಗೆ ಬಾಬು ಕೃಷ್ಣಮೂರ್ತಿಯವರು ತೊಡಗಿದ್ದು ಪ್ರಾಯಶಃ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ಒಂದು ಅದ್ವಿತೀಯವಾಗಿರುವಂತಹ ಮತ್ತು ಅತ್ಯದ್ಭುತವಾಗಿರುವಂತಹ ಪ್ರಯತ್ನ ಅಂತಂದ್ರೆ ಅದು ಪ್ರಾಯಶಃ ತಪ್ಪಾಗಿರುವಂಥದ್ದು ಅಲ್ಲವೇ ಅಲ್ಲ. ಸ್ವಾತಂತ್ರ್ಯ ಬಂದಿರುವ ಹೊತ್ತಿನಲ್ಲಿ ಈಗಾಗಲೇ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದ್ರು ಅದನ್ನ. ಹೇಗೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೆಯಿತು. ಭಾರತೀಯ ಸ್ವಾತಂತ್ರ್ಯದ ನಾಯಕರನ್ನ ನಾಯಕರಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ಹೇಗೆ ನಡೆಯಿತು. ಅದು ಕೇವಲ 19-20ನೇ ಶತಮಾನದ ಬಾಲಗಂಗಾಧರ ತಿಲಕರು ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಫಡ್ಕೆಯವರಿಂದ ಆರಂಭಗೊಂಡು ನೇತಾಜಿ ಸುಭಾಷ್ ಚಂದ್ರ ಬೋಸರ ತನಕ ಯಾವ ಅದ್ವಿತೀಯವಾಗಿರುವಂತಹ ಕ್ರಾಂತಿಯ ಚಿಂತನೆಗಳು 90 ವರ್ಷಗಳ ಕಾಲ ಭಾರತ ದೇಶದಲ್ಲಿ ನಡೆದಿತ್ತೋ, ಆ 90 ವರ್ಷಗಳ ಸ್ವಾತಂತ್ರ್ಯ ಹೋರಾಟವನ್ನ ಕೇವಲ 1-2 ತಪ್ಪಿದರೆ 3 ಹೆಸರುಗಳಿಗೆ ಮುಕ್ತಾಯಗೊಳಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ಚರಕದಿಂದ, ಕೇವಲ ಶಾಂತಿ ಮಂತ್ರದಿಂದ ಮಾತ್ರ ಬಂದಿತ್ತಷ್ಟೇ ಹೊರತು ಇಲ್ಲಿ ರಕ್ತ ತರ್ಪಣ ನಡೆದಿಲ್ಲ ಅನ್ನೋಂಥದ್ದನ್ನ ಬಿಂಬಿಸುವಂತಹ, ಪ್ರತಿಬಿಂಬಿಸುವಂತಹ ಕೆಲಸಗಳು ನಡೆದಂತಹ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಚಿಂತನೆಗಳು ಸರಕಾರಿ ಕೃಪಾಪೋಷಿತ ಆಶ್ರಯದಲ್ಲಿ, ಸರಕಾರಿ ವ್ಯವಸ್ಥೆಯ ಆಶ್ರಯದಲ್ಲೇ ನಿಧಾನಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ, ಸಾಹಿತ್ಯ ವಲಯವನ್ನ ಆಳವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 5 ದಶಕಗಳ ಹಿಂದೆ ಒಂದು ವಿಶಿಷ್ಟವಾಗಿರುವಂತಹ ಕ್ರಾಂತಿಯನ್ನ ಸಾಹಿತ್ಯ ಲೋಕದ ಮೂಲಕ ಮಾಡಿರುವಂಥದ್ದು ಪ್ರಾಯಶಃ ಈ ದೇಶಕ್ಕೆ, ಕೇವಲ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಅಸೀಮ ತ್ಯಾಗದ ಬಲಿದಾನದ 1400 ವರ್ಷಗಳ ರುಧಿರಾಭಿಷೇಕದ ಪರಂಪರೆ ಏನು ಭಾರತೀಯ ಸಂಸ್ಕೃತಿಗಿದೆ, ಆ 14 ಶತಮಾನಗಳ ಕ್ರಾಂತಿ ಸಾಹಿತ್ಯವನ್ನ ಒಂದು ಪುಸ್ತಕದ ಮೂಲಕ, ಅಜೇಯದ ಮೂಲಕ, ಅದಮ್ಯದ ಮೂಲಕ ಪ್ರಾಯಶಃ ಈ ದೇಶಕ್ಕೆ, ಕ್ರಾಂತಿ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ನೀಡಿದ್ದಾರೆ ಅನ್ನುವಂಥದ್ದರಲ್ಲಿ 2 ಮಾತಂತೂ ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. 1960-70ರ ಹೊತ್ತಿನಲ್ಲಿ ಇವತ್ತು ನಮಗೆ ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅಂತಂದ್ರೆ ವಾಟ್ಸ್ಆ್ಯಪ್ ಮಿಸ್ ಮೇಟಾ ಹತ್ರ ಕೇಳಿದ್ರೆ ನಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಕೂಡ 1 ಸೆಕೆಂಡಿನ ಒಳಗಡೆ, ನಾವು ಪ್ರಶ್ನೆ ಕೇಳಿ ಕಣ್ಮುಚ್ಚಿ ತೆರೆಯುವುದರ ಒಳಗಡೆ ಎಲ್ಲ ಮಾಹಿತಿಗಳು ನಮಗೆ ಬರ್ತದೆ. ಯಾವುದೇ ರೀತಿಯ ಭಾವಚಿತ್ರಗಳು ಬೇಕು ಅಂತಂದ್ರೆ ಗೂಗಲಲ್ಲಿ ಎಲ್ಲ ಮಾದರಿಯೂ ಕೂಡ ಸಿಗ್ತದೆ. ಆದರೆ 50 ವರ್ಷಗಳ ಹಿಂದೆ ಪ್ರಕಟ ಆಗಬೇಕಾಗಿದ್ರೆ ಅದಕ್ಕಿಂತ 6 ವರ್ಷಗಳ ಪೂರ್ವದಲ್ಲಿ ಇಡೀ ದೇಶವನ್ನ ಸುತ್ತಾಡಿದಾಗ ಎಲ್ಲೆಲ್ಲಿ ಆಜಾದರ ಕುರುಹುಗಳಿತ್ತು, ಭಾವರಾದಿಂದ ಆರಂಭ ಮಾಡಿ ಆಲ್ಫ್ರೆಡ್ ಪಾರ್ಕ್ನವರೆಗೆ ಎಲ್ಲೆಲ್ಲಿ ಆಜಾದರ ಕುರುಹುಗಳಿತ್ತು, ಆ 23-24 ವರ್ಷಗಳ ಆ ಸುಂದರವಾಗಿರುವಂತಹ ಅತ್ಯಂತ ಕಡಿಮೆ ಜೀವಾವಧಿಯಲ್ಲಿ, ಅಲ್ಪ ಅವಧಿಯಲ್ಲಿ ಎಲ್ಲೆಲ್ಲ ಸುತ್ತಾಡಿದರು, ಆ ಎಲ್ಲ ಜಾಗಗಳನ್ನು ಸಂದರ್ಶನ ಮಾಡುವಂಥದ್ದು, ಆಜಾದರ ಜೊತೆಗೆ ಬಲಿದಾನದ ಸಂದರ್ಭದಲ್ಲಿದ್ದ, ಹೋರಾಟದ ಸಂದರ್ಭದಲ್ಲಿದ್ದ, ಬೇರೆ ಬೇರೆ ರೀತಿಯ ಕಾಕೋರಿ ದರೋಡೆಯಂತಹ ಅತ್ಯಂತ ದೊಡ್ಡ ಕ್ರಾಂತಿ ಕಾರ್ಯದಲ್ಲಿ ತೊಡಗಿಸಿದಂತಹ ಆ ಎಲ್ಲರನ್ನ ಸಂಪರ್ಕ ಮಾಡಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ತಾವೇ ಕೈಯಾರೆ ಚಿತ್ರಗಳನ್ನ ರಚಿಸಿ ಒಂದು ಪುಸ್ತಕವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥದ್ದು ಅದು ಅತ್ಯಂತ ಸಣ್ಣ ಕಾರ್ಯ ಖಂಡಿತವಾಗಿಯೂ ಕೂಡ ಅಲ್ಲ.
50 ವರ್ಷಗಳ ಹಿಂದೆ ನಾವೇನಿವತ್ತು ಸುವರ್ಣ ಸಂಭ್ರಮವನ್ನ ಅಜೇಯದ ಕೃತಿಯ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ, ಆ 50 ವರ್ಷಗಳ ಹಿಂದೆ ಈ ಮಹಾನುಭಾವರು ಪಟ್ಟಂತಹ ಕಷ್ಟ ಅದು ಎಷ್ಟು ರೀತಿಯಲ್ಲಿರಬಹುದು. ಒಂದು ಪುಸ್ತಕವನ್ನ ಹೊರಗಡೆ ತರಬೇಕಾಗಿದ್ರೆ ಅವರು ತುಂಬಾ ಪ್ರೀತಿಯಿಂದ ಹೆಮ್ಮೆಯಿಂದ ಉಲ್ಲೇಖ ಮಾಡ್ತಾರೆ. ಪೂಜನೀಯ ಮಧ್ವರಾಯರ ಪ್ರೇಮದಿಂದಲಾಗಿ ಅವರ ಆಶೀರ್ವಾದದಿಂದಲಾಗಿ ಅಜೇಯ ಹೊರಗಡೆ ಬಂತು ಅನ್ನುವಂಥದ್ದನ್ನ ಅತ್ಯಂತ ಪ್ರೇಮಪೂರ್ಣವಾಗಿ ಅವರು ನಿವೇದನೆಯನ್ನ ಮಾಡ್ತಾರೆ. ಆದರೆ ಆ ಒಂದು ಕೃತಿಯ ಸಾಹಿತ್ಯವನ್ನ ಸಮಾಜಕ್ಕೆ ಉಣಬಡಿಸುವುದಕ್ಕೋಸ್ಕರ ನಾನು ಯೋಚನೆ ಮಾಡುವಂಥದ್ದು, ಅಜೇಯ ಹೊರಗಡೆ ಬರುವ ಹೊತ್ತಿನಲ್ಲಿ ಅವರ ಮಾನಸಿಕತೆ ಹೇಗಿದ್ದಿರಬಹುದು, ಅಜೇಯವನ್ನ ಮುಗಿಸುವ ಹೊತ್ತಿನಲ್ಲಿ ಅವರೆಷ್ಟು ನೊಂದುಕೊಂಡಿದ್ದಿರಬಹುದು ಅನ್ನುವಂತಹ ಯೋಚನೆಗಳು ಪ್ರತಿಯೊಬ್ಬ ಓದುಗನನ್ನ ಕೂಡ ಕಾಡ್ತವೆ. ಅಜೇಯವನ್ನ ಓದ್ತಾ ಹೋಗಬೇಕಾಗಿದ್ರೆ ಭಾರತದ ಕ್ಷಾತ್ರ ತೇಜಸ್ಸಿನ ವಿರಾಟ್ ರೂಪದ ದರ್ಶನ ನಮ್ಮ ಎದುರುಗಡೆ ಆಗ್ತದೆ. ಈ ದೇಶದ ಒಬ್ಬೊಬ್ಬ ಕ್ರಾಂತಿಕಾರಿಯೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೇಗೆ ಅನ್ನುವ ಪ್ರಶ್ನೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ಕೇಳಬೇಕಾಗಿದ್ರೆ, ನಮ್ಮ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೇಳಬೇಕಾಗಿದ್ರೆ ಅಜೇಯ ಕೃತಿ ಒಂದು ಮಾದರಿಯಾಗಿ ನಿಲ್ತದೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ನೀವು ನಾಡಿದ್ದು ಆಗಸ್ಟ್ 15ನೇ ತಾರೀಕಿಗೆ ಏರಿಸುವ ಭಾರತದ ಝಂಡ ತುಂಬಾ ಎತ್ತರೆತ್ತರದಲ್ಲಿ ಗಾಳಿಯ ವೇಗದಿಂದ ಸೈನಿಕನ ಉಸಿರಿನಿಂದ ಹಾರುವುದಕ್ಕೋಸ್ಕರ ಎಂತಹ ಧೀಮಂತರು ಶ್ರೀಮಂತರು ತಮ್ಮ ವೈಯಕ್ತಿಕ ಬದುಕನ್ನ ಧಾರೆ ಎರೆದಿದ್ದಾರೆ. ಯಾವೆಲ್ಲ ಕೋಟೆ ಕೊತ್ತಲುಗಳನ್ನ ಗೆಲ್ಲುವಂತಹ ಸಂದರ್ಭಗಳು ಎದುರಾಗಿದ್ದವು. ತಮ್ಮ ಬದುಕಿನ ಎಲ್ಲ ಆಸೆಗಳನ್ನ ಬದಿಗೊತ್ತಿ ಈ ದೇಶ ನನ್ನದು ಅನ್ನುವಂತಹ ಯೋಚನೆಯೊಂದಿಗೆ, ಈ ನಾಡು ನನ್ನದು ಅನ್ನುವಂತಹ ಯೋಚನೆ ಮತ್ತು ಯೋಜನೆಗಳೊಂದಿಗೆ ತಮ್ಮ ಬದುಕನ್ನ ಸಮರ್ಪಣೆ ಮಾಡಿದ್ರಲ್ಲ, ಅಂತಹ ಅನೇಕಾನೇಕ ಕ್ರಾಂತಿಕಾರಿಗಳಲ್ಲಿ ಅತ್ಯಂತ ವಿಶಿಷ್ಟನಾಗಿರುವಂತಹ ಅಜೇಯ ವೀರ ಚಂದ್ರಶೇಖರ ಆಜಾದರ ಜೀವನ ಚರಿತ್ರೆಯನ್ನ ಈ ನಾಡಿಗೆ ಮಾಡಿಕೊಡುವುದರ ಮೂಲಕ ಒಂದು ದೊಡ್ಡ ಉಪಕಾರವನ್ನ ಕನ್ನಡ ಸಾಹಿತ್ಯಕ್ಕೆ, ವಿಶ್ವ ಸಾಹಿತ್ಯಕ್ಕೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ. ಈ ಕೃತಿಯನ್ನ ಓದ್ತಾ ಹೋದ ಹಾಗೆ ಈ ಕೃತಿಯ ಒಳಗಡೆ ಇರುವಂತಹ ಹೂರಣ ನಿಧಾನಕ್ಕೆ ನಮ್ಮ ಒಳಗಡೆ ಇರುವಂತಹ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತದೆ. ಅವಾಗ ಅನೇಕರು ಹಿಂದ್ಗಡೆ ಕೂತಿದ್ದಂತಹ ಹಿರಿಯರೆಲ್ಲ ಮಾತನಾಡ್ತಾ ಇದ್ದದ್ದನ್ನ ನಾನು ಕೇಳಿಸಿದೆ. ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ನಾನು ರಾಷ್ಟ್ರೀಯತೆಯ ಕಡೆಗೆ ಹೆಜ್ಜೆಯನ್ನ ಹಾಕಿದ್ದೇನೆಂದರೆ, ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ಈ ದೇಶದ ಇತಿಹಾಸವನ್ನ ಮತ್ತೆ ಮತ್ತೆ ತಿಳಿಯಬೇಕೆಂಬ ಯೋಚನೆಗಳಲ್ಲೂ ನನ್ನಲ್ಲಿ ಸ್ಫುರಿಸಿದ್ದರೆ, ಯಾವುದಾದರೂ ಒಂದು ಕೃತಿಯ ಕಾರಣದಿಂದಲಾಗಿ ಈ ದೇಶದ ಗತೇತಿಹಾಸದ ವೈಭವದ ದಿನಗಳನ್ನ ಮೆಲುಕು ಹಾಕಬೇಕು ಅನ್ನುವಂತಹ ಯೋಚನೆಗಳಲ್ಲೂ ನನ್ನಲ್ಲಿ ಜಾಗೃತವಾಗಿದ್ದರೆ, ಅಂತಹ ಕೃತಿ ಅದು ಒನ್ ಅಂಡ್ ಓನ್ಲಿ ಅಜೇಯ ಅನ್ನುವಂಥದ್ದರಲ್ಲಿ ಯಾವುದೇ ರೀತಿಯ ಸಂಶಯವೂ ಕೂಡ ಇಲ್ಲ. ಅಜೇಯ ನಮ್ಮಲ್ಲಿ ಆ ರೀತಿಯ ಕ್ಷಾತ್ರ ವೃತ್ತಿಯನ್ನ, ಆ ರೀತಿಯ ತೇಜಸ್ಸನ್ನ ಜಾಗೃತಗೊಳಿಸಿದೆ. ಅಜೇಯ ಕೇವಲ ಸಾಹಿತ್ಯವಾಗಿ ತಾವುಗಳೆಲ್ಲರೂ ಕೂಡ ಆ ಪುಸ್ತಕವನ್ನ ಓದಿದ್ದೀರಿ. ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಮಾತ್ರ ಅಜೇಯ ಶ್ರೀಮಂತವಾಗಿರುವಂಥದ್ದಲ್ಲ. ಆ ಕಾಲದಲ್ಲಿ ಒಬ್ಬ ಶ್ರೇಷ್ಠನಾಗಿರುವಂತಹ ವ್ಯಕ್ತಿ, ನಮ್ಮಲ್ಲಿ ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯ ಪುರುಷಃ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಸುಭಾಷಿತ ವಚನ. ಯೋಜಕ ಒಬ್ಬ ಇಲ್ಲದೆ ಹೋದರೆ ಹೇಗೆ ಚದುರಿ ಹೋಗುತ್ತದೆ ಭಾರತೀಯ ಸ್ವಾತಂತ್ರ್ಯ ಇತಿಹಾಸ ಅನ್ನುವಂಥದ್ದನ್ನ ನಾವು ಅನೇಕ ಶತಮಾನಗಳಿಂದ ನೋಡ್ತಾ ಬಂದಿದ್ದೇವೆ. ಆದರೆ ಒಂದು ತಂಡವಾಗಿ, ಒಂದು ಸಮೂಹವಾಗಿ ತಿಲಕರ ಅವಸಾನದ ಬಳಿಕ ಈ ದೇಶದಲ್ಲಿ ನಿರ್ಮಾಣಗೊಂಡಂತಹ ಶಕ್ತಿ ಅದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ ದತ್ತ, ವೀರ ಚಂದ್ರಶೇಖರ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲರಾದಿಯಾಗಿ ಆ ಒಂದು ತಂಡ 10-12 ವರ್ಷಗಳ ಕಾಲ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಕೊಟ್ಟಂತಹ ಶ್ರೇಷ್ಠವಾಗಿರುವ, ಅದ್ವಿತೀಯವಾಗಿರುವಂತಹ ಬದುಕು ಎಂಥದ್ದು ಅನ್ನುವಂಥದ್ದನ್ನ ಅಜೇಯ ಕೃತಿ ನಮ್ಮ ಎದುರುಗಡೆ ಇಡ್ತದೆ. ಅದು ಕೇವಲ ಚಂದ್ರಶೇಖರ ಆಜಾದರ ಜೀವನ ಚರಿತ್ರೆ ಮಾತ್ರ ಅಲ್ಲ, ಅದರ ಜೊತೆಯಲ್ಲೇ ಆ ಕಾಲಘಟ್ಟದಲ್ಲಿ ನಡೆದಂತಹ, ಆ 20-25 ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಚಿತ್ರಣವನ್ನ, ಸ್ವಾತಂತ್ರ್ಯ ಹೋರಾಟದ ಉದಾತ್ತತೆಯನ್ನ, ಸ್ವಾತಂತ್ರ್ಯ ಹೋರಾಟದ ಸರ್ವಶ್ರೇಷ್ಠವಾಗಿರುವಂತಹ ತ್ಯಾಗ ಮತ್ತು ಬಲಿದಾನದ ಕಾಂಬೋವನ್ನ ಅಜೇಯ ಕೃತಿ ನಮ್ಮ ಎದುರುಗಡೆ ಇಡ್ತದೆ. ಸಾಹಿತ್ಯವಾಗಿ ನಮ್ಮಲ್ಲಿ ಹೊಸತನವನ್ನ ಸೃಷ್ಟಿ ಮಾಡಿತು. ಅಜೇಯವನ್ನ ಓದ್ತಾ ನಾನು ಬರಿಬೇಕು ಅನ್ನುವ ಛಲವನ್ನ ಈ ನಾಡಿನ ಸಾವಿರಾರು ತರುಣರಲ್ಲಿ ಅಜೇಯ ನಿರ್ಮಾಣ ಮಾಡಿತ್ತು. ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಕನ್ನಡದಲ್ಲಿ ಲಭ್ಯ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಏನು ವಿಕ್ರಾಂತ ಭಾರತದ ಮೂಲಕ ಒಂದು ಪ್ರಯತ್ನ ನಾಡಿನಲ್ಲಿ ನಡೆಯಿತು. ಒಬ್ಬ ವ್ಯಕ್ತಿಯ ಕುರಿತಾಗಿ
ಈ ದೇಶಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಿದಂತಹ ಒಬ್ಬ ಕ್ರಾಂತಿಕಾರಿಯ ಕುರಿತಾಗಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಕನ್ನಡ ನೆಲದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆ ವ್ಯಕ್ತಿಯ ಉದಾತ್ತವಾಗಿರುವ ಮಧುರವಾಗಿರುವಂತಹ ಜೀವನವನ್ನ ಅಕ್ಷರ ರೂಪದ ಮೂಲಕ ತೆರೆದಿಟ್ಟು ನೂರಾರು ಸಾವಿರಾರು ಯುವ ಮನಸ್ಸುಗಳಲ್ಲಿ ನಾನು ಕೂಡ ದೇಶದ ಬಗ್ಗೆ ಯೋಚನೆಯನ್ನ ಮಾಡಬೇಕು, ನನಗೆ ವೀರ ಚಂದ್ರಶೇಖರ ಆಜಾದರಂತೆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬಲಿದಾನ ಮಾಡುವುದಕ್ಕೆ ಅವಕಾಶ ಸಿಕ್ಕಿಲ್ಲ, ಯುಗದ್ರಷ್ಟ ಭಗತ್ ಸಿಂಗನಂತೆ ಬಲಿದಾನ ಮಾಡುವುದಕ್ಕೆ ಅವಕಾಶ ಸಿಗಲಿಲ್ಲ, ಆದರೆ ಅವರೆಲ್ಲರ ಆದರ್ಶವನ್ನ ಮುಂದಿನ ಸಮಾಜಕ್ಕೆ ಧಾರೆ ಎರೆಯೋದಕ್ಕೆ ನನಗೊಂದು ಅವಕಾಶ, ನನಗೊಂದು ಪ್ರೇರಣೆ ಸಿಕ್ಕಿದೆ ಅಂತ ನೂರಾರು ಜನ ಯುವಕರಲ್ಲಿ ಆ ರೀತಿಯ ವಾಂಛೆಯನ್ನ ಸೃಷ್ಟಿ ಮಾಡಿದ್ದು, ಆಸಕ್ತಿಯನ್ನ ಬೆಳೆಸಿದ್ದು ಅಜೇಯ ಕೃತಿ. ಅಜೇಯ ಕೃತಿಯ ವಿಶಿಷ್ಟತೆ ಇನ್ನೊಂದೇನು ಅಂತಂದ್ರೆ, ತಮ್ಮೆಲ್ಲರ ಅನುಭವಕ್ಕೂ ಖಂಡಿತವಾಗಿಯೂ ಕೂಡ ಬಂದೇ ಇದೆ. 10-11 ವರ್ಷಗಳ ಹಿಂದೆ ನನ್ನ ಒಬ್ಬ ವಿದ್ಯಾರ್ಥಿ ಇದ್ದ, ಆತನ ಹೆಸರು ಅಜೇಯ. ಆ ವಿದ್ಯಾರ್ಥಿಯ ಹೆಸರು ಅಜೇಯ, ಕಾರ್ಕಳದ ಒಬ್ಬ ವೈದ್ಯರ ಮಗ. ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಅಜೇಯ ಅಂತ ಆ ಹುಡುಗನ ಹೆಸರು. ನಾನು ಅವನ ಹತ್ರ ಪ್ರಶ್ನೆ ಮಾಡಿ ಕೇಳಿದೆ, ನಿನಗೆ ಅಜೇಯ ಅಂತ ಹೆಸರನ್ನಿಟ್ಟಿದಾರಲ್ಲ, ಯಾವ ಕಾರಣಕ್ಕೋಸ್ಕರ ಅಜೇಯ ಅಂತ ಹೆಸರನ್ನಿಟ್ಟಿದ್ದಾರೆ ಅಂತಂದ್ರೆ, ಆ ಹುಡುಗ ಇವತ್ತು ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆತ ಕೊಟ್ಟಂತಹ ಉತ್ತರ, ಚಂದ್ರಶೇಖರ ಆಜಾದರ ಕುರಿತಾಗಿ ಕನ್ನಡದಲ್ಲಿ ಒಂದು ಪುಸ್ತಕ ಬಂದಿದೆಯಂತೆ, ಆ ಪುಸ್ತಕದ ಹೆಸರೇ ನನ್ನ ಹೆಸರಂತೆ ಅಂತ 50 ವರ್ಷಗಳ ಹಿಂದೆ ಯಾವ ಅಜೇಯ ಕೃತಿ ಬಂದಿತ್ತು, ಈ ಹುಡುಗನಿಗೆ ತಂದೆ ತಾಯಿ ಹೆಸರನ್ನ ಇಟ್ಟದ್ದು ಅಜೇಯ ಅನ್ನುವುದು ಕೇವಲ ಜಗತ್ತನ್ನ ಗೆಲ್ಲಬಲ್ಲವನು ನೀನು, ನಿನ್ನನ್ನ ಗೆಲ್ಲುವುದಕ್ಕೆ ಬೇರಾರೂ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾಮಕರಣ ಶಾಸ್ತ್ರ ಮಾಡಿದ್ದಲ್ಲ. ಚಂದ್ರಶೇಖರ ಆಜಾದರ ನೆನಪಿನಲ್ಲಿ ಒಂದು ಪುಸ್ತಕ ಎಂತಹ ಪ್ರಭಾವವನ್ನ ಮನೆಯಲ್ಲಿ ಬೀರುವುದಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನ ಬದಲಿಸಿದಂತಹ ಅನೇಕ ಘಟನೆಗಳು ಆ ಕೃತಿಯಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತದೆ. ಬಟುಕೇಶ್ವರ ದತ್ತ ಅನ್ನುವಂತಹ ಕ್ರಾಂತಿಕಾರಿಯ ಜೀವನವನ್ನ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅವರು ಹೇಗೆ ಕಳೆದ್ರು ಬಟುಕೇಶ್ವರ ದತ್ತ, ಯಾವ ಬಟುಕೇಶ್ವರ ದತ್ತ ಇವರೆಲ್ಲರ ಜೊತೆಯಲ್ಲಿದ್ದರೋ, ಅಸೆಂಬ್ಲಿ ಬಾಂಬ್ ಸ್ಫೋಟದ ನಿರ್ಣಾಯಕ ಕಾರ್ಯಕ್ಷಮತೆಯನ್ನ ನೋಡುವುದಕ್ಕೆ ನಿರ್ಣಾಯಕ ಘಟ್ಟದಲ್ಲಿ ಇವರೆಲ್ಲರ ಜೊತೆಯಲ್ಲಿದ್ದರೋ, ಚಂದ್ರಶೇಖರ ಆಜಾದರೆ ಆ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಪ್ಲಾನ್ಗಳ ಮಾಸ್ಟರ್ ಮೈಂಡ್ ಆಗಿದ್ದರೋ, ಅಂತಹ ಬಟುಕೇಶ್ವರ ದತ್ತ ಹುತಾತ್ಮರಾಗಲಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅವರ ಜೀವನ ಹೇಗಿತ್ತು, ಅವರ ಬದುಕು ಹೇಗಿತ್ತು? ಬಟುಕೇಶ್ವರ ದತ್ತ, ಯಾವ ಬಟುಕೇಶ್ವರ ದತ್ತರ ಹೆಸರನ್ನ ಕೇಳಿದಾಗ ಇಡೀ ಇಂಗ್ಲಿಷ್ ಸರಕಾರ, ಆಂಗ್ಲ ಸರಕಾರವೇ ನಡುಗಿ ಹೋಗಿತ್ತೋ, ಬಟುಕೇಶ್ವರ ದತ್ತರನ್ನ ಮುಟ್ಟುವುದಕ್ಕೂ ಆಂಗ್ಲ ಪೊಲೀಸ್ ಅಧಿಕಾರಿಗಳು 2 ಬಾರಿ ಯೋಚನೆಯನ್ನ ಮಾಡಿದ್ದರೋ, ಅಂತಹ ಬಟುಕೇಶ್ವರ ದತ್ತರ ಇತಿಹಾಸವನ್ನ ಪುಸ್ತಕದಲ್ಲೂ ನಾವು ಓದ್ತೇವೆ. ಆ ಬಟುಕೇಶ್ವರ ದತ್ತರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ತುತ್ತಿನ ಅನ್ನಕ್ಕೋಸ್ಕರ ಪಟ್ಟಂತಹ ಕಷ್ಟ ಸಂಕಷ್ಟಗಳು ಹೇಗಿದೆ ಅಂತ ನಾವೇನಾದ್ರೂ ಯೋಚನೆಯನ್ನ ಮಾಡಿದರೆ, ಅಜೇಯ ಅನ್ನುವ ಕೃತಿಯೊಂದೇನಾದರೂ ಕನ್ನಡದಲ್ಲಿ ಬರದೇ ಇರ್ತಾ ಇದ್ದಿದ್ರೆ, ಭಾರತದ ಸ್ವಾತಂತ್ರ್ಯದ ಇತಿಹಾಸವೆಂದರೆ ಅದು ಸೋಲಿನ ಇತಿಹಾಸ. ಭಾರತದ ಸ್ವಾತಂತ್ರ್ಯದ ಇತಿಹಾಸವೆಂದರೆ ಎಲ್ಲರೂ ಬೇರೆ ಬೇರೆ ಭಾಗಗಳಿಂದ ಬಂದರು, ಲೂಟಿ ಮಾಡಿದರು, ದೋಚಿದರು, ನಮ್ಮನ್ನ ಹೊಡೆದರು, ನಮ್ಮನ್ನ ಕೊಂದರು, ನಮ್ಮನ್ನ ಸಾಯಿಸೋದ್ರು, ಕೊನೆಗೆ ಅವರಿಗೆ ಇನ್ನು ಈ ದೇಶದಲ್ಲಿ ಇರುವುದಕ್ಕೆ ಮನಸ್ಸಾಗ್ಲಿಲ್ಲ ಅಂತ ವಾಪಸ್ ಹೊರಟು ಹೋದ್ರು ಅನ್ನುವಂತಹ ಸುಳ್ಳಿನ ಸರಮಾಲೆಯನ್ನೇ ಸತ್ಯವೆಂದು ಭಾವಿಸಬೇಕಾಗಿದ್ದಂತಹ 50 ವರ್ಷಗಳ ಹಿಂದಿನ ಸ್ವತಂತ್ರ ಆದರೆ ಮಾನಸಿಕ ದಾಸ್ಯದ ಭಾರತದಲ್ಲಿ ಇಂತಹ ಒಂದು ಪ್ರಯತ್ನವನ್ನ, ಅಜೇಯವೆಂಬಂತಹ ಪ್ರಯತ್ನವನ್ನ 5 ದಶಕಗಳ ಹಿಂದೆ ಮಾಡಿದ ಪರಿಣಾಮವಾಗಿಯೇ ದೇಶದಲ್ಲಿ ಒಂದು ಹೊಸ ಚಿಂತನೆಗಳ ಅಲೆಗೆ, ಒಂದು ಹೊಸ ರಾಷ್ಟ್ರೀಯತೆಯ ಚಿಂತನೆಗಳು ಮೂಡಿ ಬರುವುದಕ್ಕೆ ಅಜೇಯ ಕೊಟ್ಟಂತಹ, ಅಜೇಯ ನೀಡಿದಂತಹ, ಅಜೇಯ ಸಮರ್ಪಿಸಿದಂತಹ, ಅಜೇಯದಿಂದ ಆದಂತಹ ಒಂದು ಪ್ರೇರಣೆ ಮತ್ತು ಕ್ರಾಂತಿ ಮತ್ತೊಂದಿಲ್ಲ. ಅದಮ್ಯ ಈ ದೇಶದ ವೀರೋಚಿತವಾಗಿರುವಂತಹ ಇತಿಹಾಸವನ್ನ ಸಾಕಾರಗೊಳಿಸಿದಂತಹ ಕೃತಿ. ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದೇವೆ. ಅದಕ್ಕೆ ಮತ್ತೆ ನಾವು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ವೀರ ಸಾವರ್ಕರರ ಅನುವಾದಿತವಾದಂತಹ 1857ರ ಕೃತಿಯನ್ನೇ ಓದಬೇಕು. ನಾನು ಶಾಲೆಗೆ ಹೋಗುವಾಗ ಈ ಸಭಾಂಗಣದಲ್ಲಿ ತುಂಬಿರುವ 90-95% ಜನ ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗಳಿಗೆ ಹೋಗಿದ್ದಾಗ, ಇತಿಹಾಸವನ್ನ ಓದಿದ್ದಾಗ ನಾವೆಲ್ಲ ಕೇಳಿದ್ದು, ಓದಿದ್ದು ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗುವುದಕ್ಕೆ ಬರೆದಿದ್ದೆ 1857 ಅಂತಂದ್ರೆ ಅದು ಸಿಪಾಯಿ ದಂಗೆ.
ಯಾವುದೋ 2-3 ತುಕಡಿಗಳಲ್ಲಿ ಮಂಗಲ್ ಪಾಂಡೆಗೆ ಸಮಸ್ಯೆ ಆಯಿತು, ಇನ್ನೊಂದು ತುಕಡಿಯಲ್ಲಿ ಸಮಸ್ಯೆ ಆಯಿತು. ಸಿಪಾಯಿಗಳೆಲ್ಲ ದಂಗೆ ಎದ್ದಂತಹ ಆ ಸಿಪಾಯಿ ದಂಗೆಯನ್ನ ಬ್ರಿಟಿಷರು ಕೇವಲ 1.5-2 ವರ್ಷಗಳಲ್ಲೇ 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಹತ್ತಿಕ್ಕಿದರು ಅನ್ನುವಂತಹ ಒಂದು ಸುಳ್ಳು ಇತಿಹಾಸವನ್ನ ನಾವು ಏನು ಓದ್ತೇವೆ, ಆ ಇತಿಹಾಸದ ನಿಜವಾದ ದರ್ಶನವನ್ನ 1907 ಹೊತ್ತಲ್ಲಿ ಮಾಡಿದ್ದು ವೀರ ಸಾವರ್ಕರರಾದರೆ, ಆ ವೀರ ಸಾವರ್ಕರರ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಒಂದು ದೊಡ್ಡ ಈ ದೇಶದ ನಿಜವಾಗಿರುವ ಕ್ರಾಂತಿಯ ಹೋರಾಟವನ್ನ 1857 ಹೋರಾಟವನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟದ್ದು ಬಾಬು ಕೃಷ್ಣಮೂರ್ತಿಯವರು. ಅಂತಹ ಮಹಾತ್ಮ ಬರೆದಂತಹ 40 ವರ್ಷಗಳ ಹಿಂದಿನ ಕೃತಿ ಅದಮ್ಯ 1857 ತರುವಾಯ ಎಲ್ಲೆಲ್ಲಿ ಕ್ರಾಂತಿ ಎದ್ದಿತ್ತೋ, ಅದು ಝಾನ್ಸಿಯಿಂದ ಹಿಡಿದು ಕುವರಸಿಂಹ, ಜಗದೀಶಪುರದ ಕುವರಸಿಂಹನವರೆಗೆ ಎಲ್ಲೆಲ್ಲಿ ಕ್ರಾಂತಿಯ ಅಲೆ ಎದ್ದಿತ್ತೋ, ತಾತ್ಯಾ ಟೋಪೆಯನ್ನ ಹತ್ತಿಕ್ಕಿದೆವು, ನಾನಾ ಸಾಹೇಬನನ್ನ ಮುಗಿಸಿದೆವು, ಝಾನ್ಸಿಯ ಕಥೆ ಮುಗಿದೋಯ್ತು, ಕುವರಸಿಂಹ ಮಕಾಡೆ ಬಿದ್ದ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಂತಹ ಬ್ರಿಟಿಷರು ಇನ್ನು ಈ ಭಾರತವನ್ನ ಸಂಪೂರ್ಣವಾಗಿ ಮತ್ತು ಸಮಗ್ರವಾಗಿ ನಾವೇ ಆಳೋಂಥವ್ರು, ಭಾರತದಲ್ಲಿ ನಮ್ಮ ವಿರುದ್ಧ ಧ್ವನಿ ಎತ್ತುವಂತಹ ಇನ್ನೊಂದು ಶಕ್ತಿ ಮೂಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆಯನ್ನ ಮಾಡಿದ್ರಾಯ್ತು. ಅವರ ಯೋಚನೆಯು ಆ ಕಾಲಕ್ಕೆ ಸರಿಯೇ ಇತ್ತು. ಯಾಕೆ ಅಂದರೆ 1857 ಆ ಕುದುರೆಗಳ ಸದ್ದು, ಆ ಖಡ್ಗಗಳ ಸದ್ದು ನಿಧಾನಕ್ಕೆ ಭಾರತದಲ್ಲಿ ತೀವ್ರತೆಯನ್ನ ಕಡಿಮೆ ಮಾಡಿತ್ತು. ಆದರೆ ಈ ಕ್ರಾಂತಿಯ ಕಥೆಗಳನ್ನ ಕೇಳ್ತಾ ಬೆಳೆದಂತಹ ಅನಭಿಷಿಕ್ತ ದೊರೆ, ಆದ್ಯ ಕ್ರಾಂತಿಕಾರಿ, ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗೆ ಮೊಟ್ಟ ಮೊದಲನೆಯ ಉತ್ತರವಾಗಿ ಇವತ್ತು ಯಾರನ್ನೆಲ್ಲ ನಾವು ಕ್ರಾಂತಿಕಾರಿಗಳು ಅಂತ ಕರೀತೇವೆ, ಭಾರತದಲ್ಲಿ 1870-80 ಬಳಿಕ ಮಹಾರಾಷ್ಟ್ರ ಕೇಂದ್ರಿತವಾಗಿ ಸಮಗ್ರ ಭಾರತದಲ್ಲಿ ನಡೆದಂತಹ ಶಿವಾಜಿ ಜಯಂತಿ, ಗಣಪತಿ ಉತ್ಸವ, ಬೇರೆ ಬೇರೆ ಹಬ್ಬಗಳ ಮೂಲಕ ಸ್ವಾತಂತ್ರ್ಯದ ಚಳುವಳಿಗಳಿಂದ ಆರಂಭ ಮಾಡಿ ಚಲೋ ದಿಲ್ಲಿ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಿಂಗಾಪುರದಲ್ಲಿ ನಿಂತು ಏನು ಘೋಷಣೆಯನ್ನ ಹೊರಡಿಸಿದ್ರು, ತಿಲಕರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸರವರೆಗೆ ನಡೆದಂತಹ ನಿರಂತರವಾಗಿರುವ 5-5.5 ದಶಕಗಳ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯನ್ನ ಕೊಟ್ಟಂತಹ ಆದ್ಯ ಕ್ರಾಂತಿಕಾರಿ, ಸಶಸ್ತ್ರ ಕ್ರಾಂತಿಯ ಪಿತಾಮಹ ಅನ್ನುವ ಹೆಸರನ್ನ ಪಡೆದಂತಹ ವಾಸುದೇವ ಬಲವಂತ ಫಡ್ಕೆಯವರ ಜೀವನಾಧಾರಿತವಾಗಿರುವಂತಹ ಕೃತಿ ಅದಮ್ಯ. ಅಂಕುರ, ಆಸ್ಫೋಟ, ಆಹುತಿ 3 ಚಿತ್ರಣಗಳಲ್ಲಿ ಒಬ್ಬ ಕ್ರಾಂತಿಕಾರಿಯ ಇತಿಹಾಸವನ್ನ 1870-80 ಕಾಲದಲ್ಲಿ ದೇಹಾಂತಗೊಂಡಂತಹ ಒಬ್ಬ ಕ್ರಾಂತಿಕಾರಿಯ ಇತಿಹಾಸವನ್ನ 90 ವರ್ಷಗಳ ಬಳಿಕ ಆ ಕ್ರಾಂತಿಕಾರಿಯೂ ಇಲ್ಲ, ಕ್ರಾಂತಿಕಾರಿಯ ಮೊದಲನೆಯ ತಲೆಮಾರು ಇರುವುದಕ್ಕೆ ಸಾಧ್ಯ ಇಲ್ಲ, 2ನೆಯ ತಲೆಮಾರು ಅಬ್ಬಬ್ಬ ಅಂತಂದ್ರೆ ಸಿಕ್ಕಿಬಿಡಬಹುದು. ಆ ಕ್ರಾಂತಿಕಾರಿಯನ್ನ ದೇಶವೇ ಮರೆತು ಹೋಗಿರುವಂತಹ ಸಂದರ್ಭದಲ್ಲಿ ವಾಸುದೇವ ಬಲವಂತ ಫಡ್ಕೆ ಅನ್ನುವಂತಹ ಒಬ್ಬ ಧೀಮಂತ ತನ್ನ ಬದುಕನ್ನ ಕಳೆದುಕೊಂಡು ಬ್ರಿಟಿಷ್ ಸರಕಾರದ ಆಡಳಿತದ ಅವಧಿಯಲ್ಲಿ ಕೆಲಸವನ್ನ ಮಾಡ್ತಾ ವೈಯಕ್ತಿಕವಾಗಿರುವಂತಹ ಕಾರಣವೊಂದಕ್ಕೆ ರಜೆ ಸಿಗದೇ ಇದ್ದಾವಾಗ ಅಂತಹ ಬ್ರಿಟಿಷರ ಚಾಕರಿಯನ್ನ ನಾನು ಯಾಕೆ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ಬೆಳೆಸಿದಂತಹ ಆ ಪುಣ್ಯಾತ್ಮ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ, ಸ್ವಾತಂತ್ರ್ಯದ ಚರಿತ್ರೆಗೆ, ರಕ್ತ ಚರಿತ್ರೆಗೆ ಕೊಟ್ಟಿರುವಂತಹ ಕಾಣಿಕೆ ಸಣ್ಣದಲ್ಲ. ಆ ಅದಮ್ಯ ಕೃತಿಯನ್ನ ಓದ್ತಾ ಹೋಗಬೇಕಾಗಿದ್ರೆ ಅಂಕುರದಲ್ಲಿ ಹೇಗೆ ಒಬ್ಬ ಕ್ರಾಂತಿಕಾರಿ ತನ್ನ ಬದುಕನ್ನ ಬೆಳೆಸ್ಕೊಳ್ತಾನೆ, ಹೇಗೆ ಬಾಲ್ಯಕಾಲದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆಯನ್ನ, ತಾತ್ಯಾ ನಾನಾ ಸಾಹೇಬರ ಕಥೆಯನ್ನ ಕೇಳ್ತಾ ಹೇಗೆ ರಾಷ್ಟ್ರೀಯ ಚಿಂತನೆಯನ್ನ, ಭಾರತಕ್ಕೋಸ್ಕರ ಬದುಕಬೇಕು ಅನ್ನುವಂತಹ ಯೋಚನೆಯನ್ನ ಬೆಳೆಸ್ಕೊಳ್ತಾನೆ, ಹೇಗೆ ಆ ಕ್ರಾಂತಿಕಾರಿ ಬ್ರಿಟಿಷ್ ಸರಕಾರದ ಕೆಲಸಗಾರನಾಗಿ ಅವರು ಕೊಡುವಂತಹ ಸಂಬಳವನ್ನ ತಗೊಂಡು ಜೀವನವನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಹೇಗೆ ಭಾರತದ ಕ್ರಾಂತಿಯ ಯೋಚನೆಗಳು ಆತನಲ್ಲಿ ಬರುತ್ತದೆ ಮತ್ತು ಕೊನೆಗೆ ಏಡನ್ ಜೈಲಿನಲ್ಲಿ ತನ್ನ ಬದುಕನ್ನ ಅತ್ಯಂತ ನರಕ ಯಾತನೆಯನ್ನ ಅನುಭವಿಸಿ, ಜೈಲು ಶಿಕ್ಷೆ ಎಂದರೆ ಹೇಗಿರಬಾರದು ಅನ್ನುವಂಥದ್ದಕ್ಕೆ 2ನೆಯ ಉದಾಹರಣೆ ವೀರ ವಿನಾಯಕ ದಾಮೋದರ ಸಾವರ್ಕರರ ಅಂಡಮಾನ್ ಕಾಲಾಪಾನಿಯಾದರೆ, ಮೊಟ್ಟ ಮೊದಲನೆಯ ಉದಾಹರಣೆ ಅದು
ವಾಸುದೇವ ಬಲವಂತ ಫಡ್ಕೆಯವರು ಏಡನ್ ಜೈಲಿನಲ್ಲಿ ಕಳೆದಿದ್ದು. ಪ್ರಾಯಶಃ ಮನುಷ್ಯ ಮಾತ್ರನಿಗೆ ಸಹಿಸುವುದಕ್ಕೆ ಸಾಧ್ಯವೇ ಆಗಿರದೇ ಇರುವಂತಹ ಇತಿಹಾಸದ ಪುಟಗಳಲ್ಲಿ ಕಣ್ಮರೆಯಾಗಿದ್ದಂತಹ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಇಂತಹ ಒಂದು ಬಲಿದಾನ ನಡೆದಿತ್ತು. ಭಾರತದ ಸಾಮಾನ್ಯ ಶ್ರೀಡೋಣ್ ಅನ್ನುವಂತಹ ಹಳ್ಳಿಯಲ್ಲಿ ಜನಿಸಿದಂತಹ ಒಬ್ಬ ಸಾಮಾನ್ಯ ಹುಡುಗ ತಮಟೆಯನ್ನ ಹಿಡಿದುಕೊಂಡು ಮಹಾರಾಷ್ಟ್ರದ ಮನೆ ಮನೆಗಳಲ್ಲೆಲ್ಲ ಹೋಗಿ ಬ್ರಿಟಿಷರ ವಿರುದ್ಧ ಕ್ರಾಂತಿಗಾಥೆಯನ್ನ ಕಹಳೆಯನ್ನ ಊದಿ, ಇವತ್ತು ಸಾಯಂಕಾಲ ನನ್ನ ಭಾಷಣ ಇದೆ, ಬನ್ನಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯೋಚನೆಯನ್ನ ಮಾಡೋಣ, ನಮ್ಮ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಎಂಥದ್ದು ಅನ್ನೋದನ್ನ ಹೇಳ್ತಾ 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 ಭಾರತದ ಮನೆ ಮನೆಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಏಕಾಂಗಿಯಾಗಿ ಒಬ್ಬ ಆ ಕಾಲಘಟ್ಟದಲ್ಲಿ ಮಾಡುವುದಕ್ಕೆ ಹೇಗೆ ಸಾಧ್ಯವಾಯಿತು? ತನ್ನ ಬದುಕನ್ನೇ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿ, ತನ್ನ ಪುಟ್ಟ ಕಂದಮ್ಮನನ್ನ, ತನ್ನ ಹೆಂಡತಿಯನ್ನ ಇದ್ದ ಹಾಗೆ ಇದ್ದ ವ್ಯವಸ್ಥೆಯಲ್ಲೇ ಬಿಟ್ಟು ಹೋಗಿ ನಾನು ದೇಶಕ್ಕೋಸ್ಕರ ಸರ್ವಸ್ವವನ್ನ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಒಬ್ಬ ಕ್ರಾಂತಿಕಾರಿ ಈ ದೇಶದಲ್ಲಿ ರೂಪಿಸಿಕೊಂಡನಲ್ಲ. ಆ ಕಥೆಯನ್ನ ಅತ್ಯಂತ ಮನೋಜ್ಞವಾಗಿ ಅಂಕುರವನ್ನ ಓದ್ತಾ ಇರಬೇಕಾಗಿದ್ರೆ ಆ ಕಾಲಘಟ್ಟದ ಪರಿಸ್ಥಿತಿ ಹೇಗಿತ್ತು, ಆ ಸ್ಫೋಟದ ಪುಟಗಳನ್ನ ತೆರಿತಾ ಇರಬೇಕಾಗಿದ್ರೆ ಈ ದೇಶಕ್ಕೆ ಮಾಡಿದಂತಹ ಅನ್ಯಾಯಗಳು ಎಂಥದ್ದು, ಆಹುತಿಯ ಭಾಗವನ್ನ ಓದ್ತಾ ಹೋಗಬೇಕಾಗಿದ್ರೆ ಆ ತಾರುಣ್ಯದಲ್ಲಿ, ವಯಸ್ಸಲ್ಲದ ವಯಸ್ಸಿನಲ್ಲಿ, ಸಾಯುವುದಕ್ಕೆ ಕಾಲನ ಕರೆಗೆ ಇನ್ನೂ ದಶಕಗಳು ಬಾಕಿ ಇದ್ದಾಗಲೇ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ದೇಶದ ದಾಸ್ಯ ಮುಕ್ತಿಗೋಸ್ಕರ ಏಡನ್ನ ಜೈಲಿನಲ್ಲಿದ್ದು ಆ ಕೃಶ ಶರೀರದ ಕ್ಷಯರೋಗದಿಂದ ಬಾಧಿತನಾಗಿದ್ದಂತಹ, ಬದುಕು ಇನ್ನೇನು ಮೂರಾ ಬಟ್ಟೆ ಆಗುವಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ಒಳಗಡೆ ಇದ್ದಂತಹ ನರಸಿಂಹ ಶಕ್ತಿಯನ್ನ ಜಾಗೃತಗೊಳಿಸಿ ಜೈಲಿನ ಕಂಬಿಗಳನ್ನೇ ಕಿತ್ತು ಮಾತೃಭೂಮಿಯ ಸೇವೆಗೋಸ್ಕರ ಅಂತ ಜೈಲಿನಿಂದ ಓಡೋಡಿ 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 ಒಬ್ಬ ಕ್ರಾಂತಿಕಾರಿ ಬರ್ತಾನೆ. ತನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ, ತಾನು ಹೆಂಡತಿ ಮಗಳ ಜೊತೆಗೆ ಮತ್ತೆ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಭಾರತವನ್ನ ದಾಸ್ಯ ಮುಕ್ತಗೊಳಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ತನ್ನ ಮೈಯಲ್ಲಿ ಶಕ್ತಿ ಇಲ್ಲದೇ ಇದ್ದರೂ ಕೂಡ, ರಕ್ತ ನಿಧಾನಕ್ಕೆ ಕ್ಷಯವಾಗ್ತಾ ಇದ್ದರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಬ್ಬ ಜೈಲಿನಿಂದ ಹೊರಗಡೆ ಬಂದು ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡುವಂತಹ ಆ ಮೂರನೆಯ ಭಾಗ ಆಹುತಿ, ಅದನ್ನ ಓದ್ತಾ ಹೋಗಬೇಕಾಗಿದ್ರೆ ಎಲ್ಲಿ ನಾವೇ ಆ ಕಾಲದಲ್ಲಿದ್ದೇವೋ ಅಥವಾ ಎಲ್ಲಿ ನಮ್ಮ ಸಂಬಂಧಿಕರೇ ಅಂತಹ ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸಿದ್ದರೋ, ನಮಗೆ ಆ ಪರಿಸ್ಥಿತಿ ಬಂದಿದ್ದರೆ ಆ ಕ್ಷಣ ಹೇಗಿರ್ತಾ ಇತ್ತು, ನನ್ನ ಮನೆಯಲ್ಲಿ ಇದ್ದಂಥವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅಂತ ಕಣ್ಣಂಚಿನಲ್ಲಿ 4 ಹನಿ ನೀರನ್ನ ಉದುರಿಸುವಂತಹ ಕೃತಿ ಅದಮ್ಯ. ಅಜೇಯ ಮತ್ತು ಅದಮ್ಯ ಈ ಎರಡೂ ಕೃತಿಗಳನ್ನ ಕೂಡ ಸಮಾಜ ಯಾಕೆ ಅಷ್ಟು ಬೇಗನೆ ಒಪ್ಪಿಕೊಂಡಿತ್ತು ಮತ್ತು ಇವತ್ತಿಗೂ ಕೂಡ ಯಾಕೆ ಅದು ಬೇಡಿಕೆಯಲ್ಲಿರುವಂತಹ, ಚಾಲ್ತಿಯಲ್ಲಿರುವಂತಹ ನಾಣ್ಯ ಅಂತಂದ್ರೆ ಅದರ ಒಳಗಡೆ ಇರುವಂತಹ ಸಾಹಿತ್ಯ ನಮ್ಮನ್ನ ಕಟ್ಟಿ ಹಾಕ್ತದೆ. ಈ ದೇಶ ನನ್ನದು ಅನ್ನುವ ಭಾವನೆಯನ್ನ ಆ ಎರಡೂ ಕೃತಿಗಳು ಕೂಡ ಸೃಷ್ಟಿ ಮಾಡ್ತದೆ. ದೇಶಕ್ಕೋಸ್ಕರ ನಡೆದಂತಹ ಹೋರಾಟ ಯಾರಿಗಾಗಿ ನಡೆಯಿತು? ನಾನಿವತ್ತು ಚೆನ್ನಾಗಿರುವುದಕ್ಕೆ, 75ನೆಯ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ನಾನಿವತ್ತು ಸಂಭ್ರಮಿಸುವುದಕ್ಕೆ, ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ನಾನಿಂದು ಇರುವುದಕ್ಕೆ ಕಾರಣೀಕರ್ತರಾದಂತಹ ಮಹಾಪುರುಷರನ್ನ ನೆನಪು ಮಾಡಿಕೊಡುವಂತಹ ಆ ಕೃತಿಗಳನ್ನ ಅತ್ಯಂತ ಅದ್ಭುತವಾಗಿ ಪೋಣಿಸಿದ್ದಾರೆ. ನನಗೆ ಬಹಳ ಆಶ್ಚರ್ಯವಾಗುವಂಥದ್ದು, ಅದಮ್ಯ ಕೃತಿಯನ್ನ ಓದಬೇಕಾಗಿದ್ರೆ ತಮಗೂ ಕೂಡ ಅದೇ ಭಾವನೆಗಳು ಬಂದಿರ್ತದೆ. ಅವರು ಹೇಗೆ ಆ ರೇಖಾಚಿತ್ರಗಳನ್ನ ಬಿಡಿಸಿದ್ರು ಅದಮ್ಯದಲ್ಲಿ. ವಾಸುದೇವ ಬಲವಂತ ಫಡ್ಕೆಯವರು ಓಡಾಡಿದಂತಹ ಜಾಗಗಳನ್ನ ಒಂದು ಪುಟದಲ್ಲಿ ಹೇಗೆ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆಯಿತು? ಏಡನ್ನಿನ ಜೈಲಿನ ಚಿತ್ರವನ್ನ ಹೇಗೆ ಒಂದು ಪುಟದಲ್ಲಿ ಆ ವಿವರಣೆಯನ್ನ ಕೊಡ್ತಾ ಬರೀ ಆ 2 ಚಿತ್ರಗಳನ್ನ ನೋಡ್ತಾ ಹೋಗಬೇಕಾಗಿದ್ರೆ ಆ ಕಾಲಖಂಡದ ಹೋರಾಟವನ್ನ ನಮ್ಮ ಕಣ್ಣ ಎದುರುಗಡೆ ಕಟ್ಟುವಂತೆ ನಿರೂಪಿಸಿದಂತಹ ಬಾಬು ಕೃಷ್ಣಮೂರ್ತಿಯವರು, ಪ್ರಾಯಶಃ ಈ ಮಾತನ್ನ ನಾನು ಕಿರಿಯನಾಗಿ ಹೇಳಿದ್ರೆ ಅದು ಅತಿಶಯೋಕ್ತಿಯಾಗುತ್ತೋ, ಅವರಿಗೆ ಅದು ರುಚಿಸುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಸಂಘದ ಹಿರಿಯರಿಗೆ ವೈಯಕ್ತಿಕವಾಗಿರುವಂತಹ ಯಾವುದೇ ರೀತಿಯ ಹೊಗಳಿಕೆ ಇತ್ಯಾದಿಗಳು ಅಪೇಕ್ಷೆ ಇರುವುದೇ ಇಲ್ಲ. ಯಾಕೆ ಅಂತಂದ್ರೆ ಅವರ ಹೊಗಳಿಕೆಗಳು, ಮಾನ ಸಮ್ಮಾನಗಳೆಲ್ಲವೂ ಭಾರತ ಮಾತೆಯ ಪದತಲಗಳಿಗೆ ಅರ್ಪಿತವಾಗಿರುವುದರಿಂದ ನಮ್ಮ ಮಾತುಗಳು ಅವರಿಗೆ ಹೊಗಳಿಕೆಯಾಗಿ ಸ್ವೀಕಾರ ಆಗಬೇಕಾಗಿರುವಂಥದ್ದಿಲ್ಲ. ಆದರೆ ಈ 2 ಕೃತಿಗಳನ್ನ
ನಾವೆಂದಿಗೂ ಕೂಡ ರಾಮಾಯಣವನ್ನ ಬರೆದಂತಹ ವಾಲ್ಮೀಕಿ ಎಂಥ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಕೇವಲ ರಾಮಾಯಣದ ಕೃತಿಯನ್ನ ಓದಿ ತಿಳಿದಿದ್ದೇವೆ. ವ್ಯಾಸ ಮಹರ್ಷಿಗಳ ಮಹಾಭಾರತವಾಗಲಿ ಅಥವಾ ಆನಂತರ ಅವರೇನು ಇಡೀ ವೇದದ ಸಾರವನ್ನ ಬಿಚ್ಚಿಟ್ಟರು ಅದನ್ನೆಲ್ಲ ನಾವು ಓದಿದ್ದೇವೆ. ಬಂಕಿಮಚಂದ್ರರು ಆನಂದ ಮಠ ಅನ್ನುವಂತಹ ಕೃತಿಯನ್ನ ಬರೆದು ಒಂದೇ ಮಾತರಂ ಘೋಷದಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿದರು ಅಂತ ನಾವೆಲ್ಲ ಕೇಳಿದ್ದೇವೆ, ನೋಡಿಲ್ಲ. ಮಹರ್ಷಿ ಅರವಿಂದ ಘೋಷರು, ಯೋಗಿ ಅರವಿಂದರು ತಮ್ಮ ಕೃತಿಗಳ ಮೂಲಕ ಆರಂಭದಲ್ಲಿ ಕ್ಷಾತ್ರ ತೇಜಸ್ಸನ್ನು ಆಮೇಲೆ ಬ್ರಹ್ಮವರ್ಚಸ್ಸನ್ನು ಹೇಗೆ ಭಾರತದಲ್ಲಿ ಸೃಷ್ಟಿ ಮಾಡಿದರು ಅನ್ನೋಂಥದ್ದನ್ನ ನಾವು ಕೇಳಿದ್ದೇವೆ. ಯೋಗಿ ಅರವಿಂದರನ್ನ ನಾವಾರೂ ಕೂಡ ನೋಡಿಲ್ಲ. ಆದರೆ ಇತಿಹಾಸದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಯಾವುದಾದರೊಂದು ಸಂಪತ್ತು ಇದೆ ಎಂದಾದರೆ ಅಂತಹ ಅಪೂರ್ವವಾಗಿರುವ ಕೃತಿರತ್ನವನ್ನು ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡಿದ, ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕ ಅಭಿಪ್ರಾಯದಂತೆ ವ್ಯಾಸತುಲ್ಯರಾಗಿ ಹೇಗೆ ಉಪನಿಷತ್ತಿನ ಸಂದೇಶವನ್ನ ಸಮಾಜಕ್ಕೆ ಬೀರಿ ಅಭೀಹಿ ಅನ್ನುವಂತಹ ಮಾತುಗಳಿಂದ ಜಾಗೃತರಾಗಿ ಹೆದರಿಕೆ ಇಲ್ಲದೆ ಇರುವಂತಹ ಧೀರರು ನೀವು ಅನ್ನುವಂತಹ ಉಪನಿಷತ್ತಿನ ಸಂದೇಶವನ್ನ, ವೇದದ ಸಂದೇಶವನ್ನ ವ್ಯಾಸರು ಭಾರತೀಯ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ನೀಡಿದರೋ ಅದೇ ರೀತಿಯಲ್ಲಿ ಭಾರತೀಯ ಇತಿಹಾಸ ಅದು ಎಂದಿಗೂ ಕೂಡ ಸೋತಂತಹ ಇತಿಹಾಸವಲ್ಲ. ಅದು ಸಮಗ್ರ ಜಗತ್ತನ್ನ ಗೆದ್ದ ಇತಿಹಾಸ. ಆಕ್ರಮಣಕಾರರಾಗಿ ಯಾರೆಲ್ಲ ಬಂದಿದ್ದರೋ ಅವರೆಲ್ಲರನ್ನ ಖಡ್ಗದ ಮೂಲಕ, ಲೇಖನಿಯ ಮೂಲಕ ಗೆದ್ದಂತಹ ಸುಂದರವಾಗಿರುವ, ಧೀಮಂತವಾಗಿರುವ ಕ್ಷಾತ್ರೇತಿಹಾಸ ಭಾರತಕ್ಕಿದೆ. ಭಾರತೀಯ ತರುಣ ತರುಣಿಯರೇ, ಕನ್ನಡ ನಾಡಿನ ತರುಣ ತರುಣಿಯರೇ, ಮತ್ತೆ ಹೋಗಿ ಹೇಗೆ ಮಹರ್ಷಿ ದಯಾನಂದರು ವೇದಗಳ ಕಡೆಗೆ ಹಿಂತಿರುಗಿ ಅಂತ ಹೇಳಿದರೋ, ಬಾಬು ಕೃಷ್ಣಮೂರ್ತಿಯವರು ಅದೇ ಮಾದರಿಯಲ್ಲಿ ಮತ್ತೆ ಕ್ರಾಂತಿಕಾರಿ ಚರಿತ್ರೆಯ ಕಡೆಗೆ ಹಿಂತಿರುಗಿ ಈ ದೇಶದ ಸುಂದರವಾಗಿರುವ ಆದರ್ಶಗಳನ್ನು ಓದಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಬಲಿದಾನದ ಕಥೆಗಳನ್ನ ಮತ್ತೆ ಮತ್ತೆ ನೋಡಿ, ಕೇಳಿ, ಪುಳಕಿತರಾಗಿ ಪ್ರೇರಣೆಯನ್ನ ಹೊಂದಿ ಅವಿನಾಶಿ ಅವಿಚ್ಛಿನ್ನ ಪರಂಪರೆಯ ಭಾರತವನ್ನ ರಕ್ಷಿಸುವ, ಮತ್ತೊಮ್ಮೆ ಶತ್ರುವಶವಾಗದಂತೆ ಜಾಗರೂಕತೆ ವಹಿಸುವಂತಹ ಆ ಅಭೀಹಿ ಅನ್ನುವಂತಹ ಉಪನಿಷತ್ತಿನ ವಾಕ್ಯವನ್ನ ಆ ಎರಡೂ ಕೃತಿಗಳಲ್ಲಿ ಪೂರ್ಣಿಸಿದಂತಹ ನಮ್ಮ ಕಾಲದ ಅವರಿಗೇನು ಪೂಜ್ಯರು ಶರ್ಮರು ಅಭಿಮನ್ಯು ಆಜಾದ್ ಅಂತ ಹಸ್ತಾಕ್ಷರದಲ್ಲಿ ಬರೆದರು. ಆ ಅಭಿಮನ್ಯು ಆಜಾದನ ಕೃತಿಯನ್ನ ಅಜಿಂಕ್ಯ ಅದಮ್ಯ ವಾಸುದೇವ ಬಲವಂತ ಫಡ್ಕೆಯವರ ಕೃತಿಯನ್ನ ತಮ್ಮ ಲೇಖನಿಯ ಮೂಲಕ ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದಂತಹ, ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ, ಈ ನಾಡಿನ ಸಾಹಿತ್ಯದ ಸಂಪತ್ತಾಗಿರುವಂತಹ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅನ್ನುವ ಅಭಿನವ ವ್ಯಾಸರೋ, ಅಭಿನವ ಬಂಕಿಮರೋ ಆಗಿ, ಅಭಿನವ ಅರವಿಂದರೋ ಆಗಿ ಏನು ವ್ಯಾಸಪೀಠದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಆಸೀನರಾಗಿದ್ದಾರೆ, ಅವರ ಅಮೃತ ಹಸ್ತದಿಂದ ಕನ್ನಡ ನಾಡಿಗೆ ಇನ್ನಷ್ಟು ಕೃತಿಗಳು ನಿರಂತರವಾಗಿ ದೊರಕ್ತಾ ಇರಲಿ ಮತ್ತು ಅವರ ಪ್ರೇರಣೆಯ ಮೂಲಕ ನಾಡಿನ ನಾಳೆಗಳನ್ನು ನಿರ್ಮಿಸುವಂತಹ ಶಿಲ್ಪಿಗಳಿಗೆ ಮತ್ತಷ್ಟು ಸ್ಫೂರ್ತಿ ನಿರಂತರವಾಗಿ ಸಿಗುವ ಹಾಗಾಗಲಿ. ಭಾರತದ ಓಜಸ್ಸು ಅಡಗಿರುವುದು, ಭಾರತದ ತೇಜಸ್ಸು ಅಡಗಿರುವುದು, ಭಾರತದ ಶೌರ್ಯ ಪರಾಕ್ರಮ ಅಡಗಿರುವುದು ಅದು ಖಡ್ಗದಿಂದ ಮಾತ್ರ, ಅದು ಬಂದೂಕಿನಿಂದ ಮಾತ್ರ. ಶಾಂತಿಯ ದೃಷ್ಟಿಯಲ್ಲಿ ಬಂದವರನ್ನ ಒಪ್ಪಿದ್ದೇವೆ, ಅಪ್ಪಿದ್ದೇವೆ, ಆಲಂಗಿಸಿದ್ದೇವೆ. ಆಕ್ರಮಣಕಾರರಾಗಿ ಯಾರೆಲ್ಲ ಬಂದಿದ್ದರೋ ಅವರಿಗಾರಿಗೂ ತಲೆಬಾಗದ ಅಜೇಯ, ಅದಮ್ಯ, ಅಜಿಂಕ್ಯ, ಯುಗದ್ರಷ್ಟ, ವಿಶಿಷ್ಟ ಇತಿಹಾಸವಿರುವಂತಹ ಭಾರತೀಯ ಪರಂಪರೆಯ ಚಿಂತನೆಗಳನ್ನ ಸಮಾಜಕ್ಕೆ ಧಾರೆ ಎರೆದಂತಹ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಲ್ಲಿ ಮತ್ತು ಶಿಕ್ಷಣ ಪ್ರೇಮಿಗಳಲ್ಲಿ ಒಂದೇ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಕೇವಲ ಅಭಿನಂದನೆಯನ್ನ ಸಲ್ಲಿಸುವ ಕಾರ್ಯಕ್ರಮವಾಗಿ ಮಾತ್ರ ರೂಪುಗೊಳ್ಳದೇ ಇರಲಿ. ಇಲ್ಲಿಂದ ಏನಾದರೂ ಒಂದು ಪ್ರೇರಣೆಯನ್ನ ನಾವು ಪಡೆಯಬಹುದಾಗಿದ್ದರೆ ಆಗಸ್ಟ್ 15ನೇ ತಾರೀಕಿಗೆ ನಿಮ್ಮ ಶಾಲೆಗಳಲ್ಲಿ, ನಿಮಗೆ ಸಂಪರ್ಕ ಇರುವಂತಹ ಕಾಲೇಜುಗಳಲ್ಲಿ ಆನ್ಯುವಲ್ ಡೇ ಕಾರ್ಯಕ್ರಮಗಳು ನಡೆದವಾಗ, ಯಾರೋ ಅತಿಥಿಗಳು ಅಭ್ಯಾಗತರು ಕಾರ್ಯಕ್ರಮಕ್ಕೆ ಬಂದವಾಗ ಅವರಿಗೆ ಹೂವಿನ ಬೊಕ್ಕೆ, ಇನ್ನೊಂದು ಮತ್ತೊಂದು ಹಾರ ಇತ್ಯಾದಿಗಳನ್ನೆಲ್ಲ ಮಾಡುವುದೇ ಆಗಿದ್ದರೆ ಅದರ ಜೊತೆಗೆ
ರಾಷ್ಟ್ರೀಯ ಚಿಂತನೆಯ ರಾಷ್ಟ್ರೋತ್ಥಾನದ ಕನಿಷ್ಠ 3-4 ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವಂತಹ ಪರಿಪಾಠವನ್ನ ಶಿವಮೊಗ್ಗದಲ್ಲಿ ನಾವುಗಳು ಪ್ರತಿ ವಿದ್ಯಾಸಂಸ್ಥೆಗಳಿಗೆ ತಲುಪಿಸುವುದೇ ಪ್ರಾಯಶಃ ನನ್ನ ದೃಷ್ಟಿಯಲ್ಲಿ, ನಮ್ಮೆಲ್ಲರ ದೃಷ್ಟಿಯಲ್ಲಿ ಬಾಬು ಕೃಷ್ಣಮೂರ್ತಿಯವರಿಗೆ ನಾವು ಕೊಡಮಾಡುವಂತಹ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಅಂತಹ ಕೃತಿಯನ್ನ ಸಮಾಜಕ್ಕೆ ಪಸರಿಸುವಂತಹ ಕಾರ್ಯವನ್ನ ಮಾಡುವುದರ ಮೂಲಕ ಶಿವಮೊಗ್ಗ ನಗರದ ಮಹಾಜನತೆ ಬಾಬು ಕೃಷ್ಣಮೂರ್ತಿಯವರಿಗೆ ಗೌರವವನ್ನು ಸಲ್ಲಿಸೋಣ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮಸ್ಕಾರ. ಪುಳುಕ ಅದೇ ಒಂದಷ್ಟೇ ಹೇಳಕ್ಕೆ ಸಾಧ್ಯ. ಅಷ್ಟು ಅತ್ಯಂತ ಸಮರ್ಥವಾಗಿ ಈ ಕೃತಿಗಳ ಕುರಿತಾಗಿ ಮಾತನಾಡಿದ. ಬಹುಶಃ ಇಲ್ಲಿ ಇರೋರೆಲ್ಲರೂ ನಾವು ಆ ಕೃತಿನ ಓದಿದ್ದೀವಿ. ಓದದೇ ಇರೋರು ಇವತ್ತೇ ಆ ಕೃತಿನ ಪಡೆದು ಓದ್ತಾರೆ. ಓದಿದವರು ಮತ್ತೊಮ್ಮೆ ಅದನ್ನು ಓದ್ತಾರೆ. ಅಷ್ಟು ಪ್ರೇರಣಾದಾಯಕವಾಗಿತ್ತು ತಮ್ಮ ಮಾತುಗಳು. ಧನ್ಯವಾದಗಳು. ಈಗ ಒಂದು ವಿಶೇಷವಾದ ಸನ್ನಿವೇಶಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಸು ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು. ಅವರು ಶ್ರೀ ಬಾಬು ಕೃಷ್ಣಮೂರ್ತಿ ಅವ್ರನ್ನ ಮುಂಚಿಂದನೂ ಹತ್ತಿರದಿಂದ ಬಲ್ಲವರು. 1959ನೇ ಇಸ್ವಿಯಿಂದ ಹತ್ತಿರದಿಂದ ಬಲ್ಲವರು. ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಬೇಕು ಸರ್. ಸು ರಾಮಣ್ಣ ಅವರು ದಯವಿಟ್ಟು ಬನ್ನಿ ಸರ್. 1959ರಿಂದ ಯಾರ ಸ್ಫೂರ್ತಿಪ್ರದವಾದಂತಹ ಸಾಂಗತ್ಯ ಸಹವಾಸ ನನಗೆ ಒದಗಿ ಬಂದಿದೆಯೋ ಅವರನ್ನು ಗೌರವಿಸುವ ಕಾರ್ಯಕ್ರಮದಲ್ಲಿ ಸಂಯೋಗವಶಾತ್ ನಾನು ಇಲ್ಲಿರುವಂಥದ್ದು ಬಯಸದೇ ಬಂದ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಇದ್ದಕ್ಕಿದ್ದಾಗೆ ಕರೆದು ಏನಾದರೂ ಹೇಳಿ ಅಂತ ಅಂದಾಗ ಏನು ಹೇಳಬೇಕು ಅನ್ನೋದು ತೋಚೋದಿಲ್ಲ. ಆಗಬಹುದಾದ ಪ್ರಮಾದ ಅಂತ ಹೇಳಿದ್ರೆ ಗಾಡಿ ಹೀಟ್ ಆಗೋದಕ್ಕೇ ಸ್ವಲ್ಪ ಸಮಯ, ಆಮೇಲೆ ಗಾಡಿ ತಣಿಯೋದಕ್ಕೆ ಇನ್ನೊಂದಷ್ಟು ಸಮಯ, ಹೀಗೆಲ್ಲ ಆಗಿಬಿಡುತ್ತೆ. ಅದು ಆಗದೇ ಇರಲಿ ಅಂತ ಆಶಿಸ್ತಾ ಒಂದು 6-7 ನಿಮಿಷಗಳಲ್ಲಿ ನಾನು ನನ್ನ ಅನಿಸಿಕೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. 1959ರಲ್ಲಿ ದಾವಣಗೆರೆಯಲ್ಲಿ ಸಂಘದ ಪ್ರಥಮ ವರ್ಷದ ಸಂಘ ಶಿಕ್ಷಾ ವರ್ಗ ನಡೆದಿತ್ತು. ಆ ವರ್ಗದಲ್ಲಿ ನಾನು ಒಬ್ಬ ಶಿಕ್ಷಾರ್ಥಿ, ಬಾಬು ಕೃಷ್ಣಮೂರ್ತಿ ಒಬ್ಬ ಶಿಕ್ಷಾರ್ಥಿ, ಹಾಗೆ ಆತ್ಮಾಹುತಿಯನ್ನು ಈ ಲೋಕಕ್ಕೆ ನೀಡಿದಂತಹ ಶಿವರಾಮ ಅವರು ಶಿಕ್ಷಾರ್ಥಿ. ಇನ್ನೂ ಒಬ್ಬಿಬ್ಬರು ಪ್ರತಿಭಾನ್ವಿತ ಉದಯೋನ್ಮುಖ ಲೇಖಕರು ಅಂತ ಹೇಳ್ತೀನಿ, ವಾಗ್ಮಿಗಳು ಅಂತ ಹೇಳ್ತೀನಿ, ಸಂಘಟಕರು ಅಂತ ಹೇಳ್ತೀನಿ, ಅಂಥ ಎಲ್ಲ ಸ್ವಯಂ ಸೇವಕರು ಇದ್ದಂಥ ಸಂಘ ಶಿಕ್ಷಾ ವರ್ಗದಲ್ಲಿ ನಾವು ಒಟ್ಟಿಗೆ ಇದ್ದವು. ಚರ್ಚಾ ವರ್ಗಗಳಲ್ಲಿ ನಾನು ಒಂದು ಕಡೆ ಸುಮ್ಮನೆ ಕೂತ್ಕೋತಾ ಇದ್ದೆ, ಅಷ್ಟಾಗಿ ಮಾತನಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ವಿಜೃಂಭಿಸ್ತಾ ಇದ್ದವರು ಈ ಶಿವರಾಮು ಮತ್ತು ನಮ್ಮ ಬಾಬು ಕೃಷ್ಣಮೂರ್ತಿ, ಇನ್ನೊಬ್ಬ ಮಧುಸೂದನ ಅಂತ ಇದ್ದ. ಆ ದಿನಗಳಿಂದ ನೋಡ್ತಾ ಬಂದಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಶೇಷತೆಯನ್ನು ಈ ಸಂದರ್ಭದಲ್ಲಿ ಹೇಳೋದು ಉಚಿತ ಅಂತ ಅನಿಸುತ್ತೆ ನನಗೆ. ಸಂಘದ ಆ ವಿಶೇಷತೆ ಅಂತ ಹೇಳಿದ್ರೆ, ಸಂಘಸ್ಥಾನಕ್ಕೆ ಬರುವಂಥ ಎಲ್ಲ ಸ್ವಯಂ ಸೇವಕರು, ಶಿಶುಗಳಿರ್ಬೋದು, ಬಾಲಕರಿರ್ಬೋದು, ತರುಣರಿರ್ಬೋದು, ಪ್ರೌಢರಿರ್ಬೋದು, ಯಾರೊಬ್ಬರನ್ನು ಸಂಘ ಉಪೇಕ್ಷೆ ಮಾಡೋದಿಲ್ಲ. ಪ್ರತಿಯೊಬ್ಬ ಸ್ವಯಂ ಸೇವಕನನ್ನು ಹತ್ತಿರದಿಂದ ಗಮನಿಸುತ್ತೆ. ಅವನಿಗೆ ಗೊತ್ತಿಲ್ಲದೆಯೇ ಅವನಲ್ಲಿರುವ ಕೊರತೆಗಳನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಅವನಲ್ಲಿ ಸುಪ್ತವಾಗಿರ್ತಕ್ಕಂಥ, ಮುಚ್ಚಿ ಹೋಗಿರ್ತಕ್ಕಂಥ ಪ್ರತಿಭೆಗಳನ್ನು ಅರಳಿಸುತ್ತೆ. ಇದೇ ಸಂಘದ ವಿಶೇಷತೆ. ಬಾಬು ಕೃಷ್ಣಮೂರ್ತಿಯಲ್ಲಿ ಮಧ್ವರಾಯರು ಇರ್ಬೋದು, ಜಯದೇವ್ರು ಇರ್ಬೋದು, ಅವರು ಗುರುತಿಸಿದ್ದು ಇವತ್ತಲ್ಲ ನಾಳೆ ಇವ ಒಳ್ಳೆ ಲೇಖಕನಾಗ್ತಾನೆ ಅಂತ. ಅದಕ್ಕೋಸ್ಕರ ಇವನಿಗೆ ಪ್ರೋತ್ಸಾಹಿಸಿದ್ರು. ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಾರಂಭ ಆದಂಥ ದಿನಗಳಲ್ಲಿ
ಆ ಲೇಖನ ಕಾವೇರಿ ಜವಾಬ್ದಾರಿಯನ್ನು ಕೊಟ್ಟರು. ಮತ್ತು ಮಕ್ಕಳಿಗೆ ಹೇಳಬಹುದಾದಂಥ ಕಥೆಗಳ ಒಂದು ಸಂಗ್ರಹ, ಅದನ್ನು ಬರಿಬೇಕಪ್ಪ ನೀನು, ಮಿಲಿಟ್ರಿ ತಾತ ಕಥೆ ಹೇಳ್ತಾರೆ ಅನ್ನೋದನ್ನು ಇವರು ಬರೆದರು. ಅದನ್ನು ನಾವೆಲ್ಲ ಓದ್ತಾ ಇದ್ವು ಮತ್ತು ಸಂಘಸ್ಥಾನದಲ್ಲಿ ಬಾಲಕರಿಗೆ, ಶಿಶುಗಳಿಗೆ ಆ ಕಥೆಗಳನ್ನು ಹೇಳ್ತಾ ಇದ್ವು ನಾವು. ಹೀಗೆ ಇವರಲ್ಲಿದ್ದಂಥ ಲೇಖನ ಸಾಮರ್ಥ್ಯವನ್ನು ಗುರುತಿಸಿ ಅದು ಅರಳುವಂತೆ ಮಾಡಿದ್ದು ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶೇಷತೆ. ಹೀಗಾಗಿ ಇವತ್ತು ನಾವು ನೋಡ್ತೀವಿ, ಸಂಘಟಕರಿರಬಹುದು, ಲೇಖಕರಿರಬಹುದು, ಮಾತುಗಾರರಿರಬಹುದು, ಹಾಡುಗಾರರಿರಬಹುದು, ಆಡಳಿತಗಾರರಿರಬಹುದು. ದೇಶದಲ್ಲಿ, ಜಗತ್ತಿನಲ್ಲಿ ಹೆಸರು ಮಾಡಿದಂಥ ಸ್ವಯಂ ಸೇವಕರು ಭಾಳ ಜನ ಇದ್ದಾರೆ. ಇವರೆಲ್ಲರೂ ಸಹ ಅರಳಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಸಂಸ್ಕಾರದ ಪ್ರಭಾವಳಿಯ ಒಳಗೆ. ಇಷ್ಟೇ ಅಲ್ಲ, ಸಂಘದ ಮತ್ತೊಂದು ವಿಶೇಷತೆ, ಅರಳಿಸಿಕೊಂಡ ಈ ಗುಣಗಳನ್ನು ನಮ್ಮ ಧ್ಯೇಯ ದೇವತೆಗೆ ಸಮರ್ಪಣೆ ಮಾಡುವುದರಲ್ಲಿ ಸಂತೋಷವನ್ನು ಕಾಣೋದು, ಸಾರ್ಥಕತೆಯನ್ನು ಕಾಣೋದು, ಧನ್ಯತಾಭಾವ ಹೊಂದೋದು. ಈ ಸಂಸ್ಕಾರವನ್ನು ಸ್ವಯಂ ಸೇವಕರಿಗೆ ಸಂಘ ಕೊಡ್ತಾ ಬಂದಿದೆ. ಅದಕ್ಕಾಗಿ ಇಲ್ಲಿ ನಾನು ಅನ್ನೋ ಅಭಿನಿವೇಶ ಲವಲೇಶವೂ ಇಲ್ಲ. ಅಜೇಯ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಾಬು ಕೃಷ್ಣಮೂರ್ತಿ ಈ ಸಂಸ್ಕಾರವನ್ನು ಎಲ್ಲರಿಗೂ ತಮ್ಮ ಒಂದೆರಡು ಮಾತುಗಳ ಮುಖಾಂತರ ತಿಳಿಸಿದ್ದು ನೆನಪಿದೆ. ಮತ್ತು ಇವತ್ತಿಗೂ ಅವರು ನೆನಪಿಟ್ಕೊಂಡಿರೋದೇ ಸಂಘದ ಸಂಸ್ಕಾರದಿಂದಾಗಿ, ವ್ಯಕ್ತಿಗತ ಅಭಿನಿವೇಶ ಇಲ್ಲ. ನಮ್ಮೊಬ್ಬರು ಹಿರಿಯರು ಗತಿಸಿ ಹೋದರು, ಕೃಷ್ಣಪ್ಪನವರು. ಅವರು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಿದ್ದು, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಮಾತು. ನಾವೆಲ್ಲರೂ ನಿಮಿತ್ತರು. ನಮ್ಮ ಮುಖಾಂತರ ದೇಶಕ್ಕೆ, ಸಮಾಜಕ್ಕೆ ಬೇಕಾದಂಥ ಕೆಲಸಗಳನ್ನು ಈ ಸಮಾಜ ದೇವತೆ ಮಾಡಿಸ್ತಾ ಹೋಗುತ್ತೆ. ನಾವು ನಿಮಿತ್ತ ಮಾತ್ರರು. ಆಗ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ, ಬದಲಾಗಿ ವಿನಯ ಬರುತ್ತೆ. ಸಂಗ್ರಹದ ಪ್ರವೃತ್ತಿ ಬರೋದಿಲ್ಲ, ಸಮರ್ಪಣೆಯ ಭಾವನೆ ಜಾಗೃತವಾಗುತ್ತೆ. ಹೀಗೆ ನಾವು ನಮ್ಮ ಗುಣಗಳನ್ನು ಬೆಳೆಸ್ಕೊಂಡು ಅದರಿಂದ ನನ್ನ ಒಂದು ಮಹತ್ವಾಕಾಂಕ್ಷೆಯನ್ನು ಪೂರೈಸ್ಕೊಳ್ತಕ್ಕಂಥ ಹಾದಿಯನ್ನು ಹಿಡಿಯದೆ ನಮ್ಮ ಧ್ಯೇಯ ದೇವತೆಗೆ ಅದನ್ನು ಸಮರ್ಪಣೆ ಮಾಡಿಬಿಡ್ತೀವಿ. ವೀರ ಸಾವರ್ಕರ್ ಹೇಳ್ತಾ ಇದ್ರಲ್ಲ, ಹೇ ಮಾತೃಭೂಮಿ ತುಜಲ ಮನವಾಹಿಯೇಲೆ ವಕ್ತೃತ್ವ ವಾಗ್ ವಿಭವೈ ತುಜ ಅರ್ಪಿಯೇಲೆ ತೂ ತೇಚಿ ಅರ್ಪಿಲಿನವಿ ಕವಿತಾ ರಸಾಲ ಲೇಖಾ ಪ್ರತಿ ವಿಷಯ ತೂಚಿ ಅನನ್ಯ ಜಾಲ. ಒಬ್ಬ ಲೇಖಕನಾಗಿ ನಾನು ನನ್ನ ಲೇಖನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಿನಗೇ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಹಾಗೇ ನಡ್ಕೊಂಡ್ರು. 1857 ಆ ಇತಿಹಾಸವನ್ನು ಅವರು ಬರೆಯದೇ ಇದ್ದಿದ್ದರೆ ನಾವು ಇವತ್ತು ಯಾವುದೋ ಒಂದು ಭ್ರಮೆಗೆ ಬಲಿಯಾಗಿ, ಸುಳ್ಳಿಗೆ ಬಲಿಯಾಗಿ ಎಲ್ಲಿರ್ತಿದ್ವೋ ಏನೋ. ಈ ಪರಂಪರೆಯನ್ನು ಸಂಘದಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಪ್ರಯತ್ನ ನಡೆದಿದೆ. ಆ ಪರಂಪರೆಯಲ್ಲಿ ಬಂದವರು ಒಬ್ಬರು ಬಾಬು ಕೃಷ್ಣಮೂರ್ತಿ. ಅವರನ್ನು ಗೌರವಿಸುವಂಥ ಈ ಒಂದು ಸಂದರ್ಭ ನಾನಾದರೂ ಭಾವಿಸ್ತೀನಿ, ವ್ಯಕ್ತಿಗೆ ಸಲ್ಲಿಸುವಂತಹ ಸ್ತುತಿಯ ಕಾರ್ಯಕ್ರಮವಲ್ಲ. ಬದಲಾಗಿ ಆ ವ್ಯಕ್ತಿ ತನ್ನ ಪ್ರಯತ್ನ ಮತ್ತು ಸಂಘದ ಸಂಸ್ಕಾರದಿಂದ ಬೆಳೆಸಿಕೊಂಡಂಥ ವ್ಯಕ್ತಿತ್ವವನ್ನು ಈ ಸಂಘದ ಮುಖಾಂತರವೇ ದೇಶಕ್ಕೆ ಸಮರ್ಪಣೆ ಮಾಡಿರುವ ಸಂದರ್ಭದಲ್ಲಿ ಆ ವ್ಯಕ್ತಿತ್ವವನ್ನು ಎಲ್ಲರೂ ಸ್ವಲ್ಪ ಗುರುತಿಸುವಂತೆ ಆಗಬೇಕು. ಯಥಾಶಕ್ತಿ ಅನುಕರಣೆ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಅಂತ ಅಂದ್ಕೊಂಡು, ಅವರಿಗಿಂತ ಒಂದು 3 ವರ್ಷ ದೊಡ್ಡವನಿರಬಹುದು. ಅವರ ವಿಶೇಷ ಅಂದರೆ ತಲೆ ಕೂದಲು ಎಷ್ಟೇ ಬೆಳ್ಳಗಾಗಿದ್ದರೂ ಮೀಸೆ ಕಪ್ಪಗೆ ಇದೆ ನೋಡಿ. ಯಾಕೆಂದರೆ ಹುಟ್ಟುತ್ತಾ ಬರೋದು ತಲೆ ಕೂದಲು, ಕ್ರಮೇಣ ಬರೋದು ಮೀಸೆ. ಅವ್ರು ಹೇಳಿದ್ರಲ್ಲ, ಬಿಸಿ ರಕ್ತದ ತರುಣ ಅಂತ ನಮ್ಮ ಆದರ್ಶ ಗೋಖಲೆ ಬಗ್ಗೆ. ದಯವಿಟ್ಟು ಕ್ಷಮಿಸಿ, ಈ ಬಿಸಿ ರಕ್ತದ ಬಿಸಿ ಅಥವಾ ತಂಪು ಇದಕ್ಕೂ ವಯಸ್ಸಿಗೂ ಏನೂ ಸಂಬಂಧ ಇಲ್ಲ ರೀ. ಅವರ ರಕ್ತ ತಣ್ಣಗಾಗಿದೆಯಾ? ನನ್ನ ರಕ್ತವೂ ತಣ್ಣಗಾಗಿಲ್ಲ. 85 ವರ್ಷ ನನಗೆ. ಯಾವ ವಾತಾವರಣದಲ್ಲಿ ನಾವಿರ್ತೀವಿ ಆ ವಾತಾವರಣಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವ ಅರಳುತ್ತೆ ಮತ್ತು ಅದನ್ನು ದೇಶ ಮಾತೆಗೆ ಸಮರ್ಪಣೆ ಮಾಡತಕ್ಕಂಥ ಸಂಸ್ಕಾರ ನಮಗೆ ಸಿಗುತ್ತೆ. ಸೊ ಅಂಥ ಒಂದು ಸಂದರ್ಭ ಇದು ಅಂತ ಭಾವಿಸ್ಕೊಂಡು
6-7 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸುದೈವದಿಂದ ಆ ಮಾತನ್ನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋ ಸಮಾಧಾನದಿಂದ ವೇದಿಕೆಯಿಂದ ನಾನು ನಿರ್ಗಮಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ, ಅಮರ್ ರಹೇ ಅಂತ ಹೇಳಿದರೆ ಅದಮ್ಯ ಅಮರ್ ರಹೇ ಅಂಥೇಳಿ, ಅಜೇಯ ಅಮರ್ ರಹೇ ಅಂಥೇಳಿ. ಅಮರ್ ರಹೇ ಅಜೇಯ ಅಮರ್ ರಹೇ. ಈ ಅಜೇಯ ಅನ್ನೋ ಹೆಸರು ಅವ್ರು ಇಡೋದಕ್ಕೆ ಅವ್ರಿಗೆ ಪ್ರೇರಣೆ ಕೊಟ್ಟಿದ್ದು RSSನೇ. ನಿತ್ಯ ಶಾಖೆ ಒಳಗೆ ನಾವು ಹೇಳ್ತೀವಿ ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ ಅಂತ. ಅಂದರೆ ಜಗತ್ತು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಜಗತ್ತಿಗೆ ಗೆಲುವಾಗಬಾರದು ಮತ್ತು ನಾವು ಅಜೇಯರಾಗಿ ಉಳಿಬೇಕು. ಆ ಗುಣವನ್ನು ಭಾರತ ಮಾತೆ ನಮಗೆ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆ ಅಜೇಯ ಅನ್ನೋ ಹೆಸರನ್ನೇ ಚಂದ್ರಶೇಖರ ಆಜಾದರ ಜೀವನ ಚರಿತ್ರೆಗೆ ಇಡೋದು ಬಹಳ ಸೂಕ್ತ ಅಂತ ಅವರಿಗೆ ಅನ್ನಿಸಿದ್ದು ಸಂಘದ್ದೇ ಪ್ರೇರಣೆಯಿಂದ. ಇದನ್ನು ಸಂಘಕ್ಕೆ ಅವರು ಸಮರ್ಪಣೆ ಮಾಡ್ತಿದ್ದಾರೆ ಅನ್ನೋದನ್ನು ಅವರ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅವರಿಗೆ ಸನ್ಮಾನ ಅಂತ ಹೇಳ್ತಾ ಇದ್ದಾರೆ. ಒಂದು 3 ವರ್ಷ ಚಿಕ್ಕವರು, ಅದಕ್ಕೋಸ್ಕರ ನಾನು ಅವ್ರಿಗೊಂದು ಆಶೀರ್ವಾದ ಮಾಡಬಹುದು ಅಂತಂದರೆ ಯಾರ್ದು ಅಭ್ಯಂತರ ಇಲ್ಲ ತಾನೆ. ನಾನು ಆಶೀರ್ವಾದ ಮಾಡೋದು ಅಂದರೆ RSS ಆಶೀರ್ವಾದ ಮಾಡೋದು ಅಂತ. ಹೀಗೆ ನಾವೆಲ್ಲ ಕಾಯ್ತಿರೋಂಥ ಕಣ್ ತುಂಬಿಸ್ಕೊಳ್ಳುವಂಥ ಕ್ಷಣ. ಅಜೇಯ ಸುವರ್ಣ ಸಂಭ್ರಮ ಅದಮ್ಯಕ್ಕೆ 40 ವರ್ಷ. ಕನ್ನಡ ಸಾಹಿತ್ಯ ಈಗ ಸನ್ಮಾನಿತರ ನುಡಿಗಳು. ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸುಂದರ ಭಾವಪೂರ್ಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶಿವಮೊಗ್ಗದ ಖ್ಯಾತ ವೈದ್ಯರು, ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷರಾದಂಥ ಡಾಕ್ಟರ್ ಸುಧೀಂದ್ರ ಅವರೇ, ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಚನ್ನಬಸಪ್ಪನವರೇ, ಇಷ್ಟು ಹೊತ್ತು ನಿಮ್ಮನ್ನು ತಮ್ಮ ಅದ್ಭುತ ವಾಗ್ಮಿತೆಯಿಂದ ಪ್ರಚೋದಿಸಿರ್ತಕ್ಕಂಥ ಯುವ ಪೀಳಿಗೆಯ ಒಂದು ಪ್ರತಿಭೆ ಶ್ರೀ ಆದರ್ಶ ಗೋಖಲೆಯವರೇ,
ಬಡಗದ ವಿಕಾಸ ಟ್ರಸ್ಟ್ ಅಧ್ಯಕ್ಷರಾದಂಥ ರಂಗನಾಥ್ ಅವರೇ ಮತ್ತು ರಾಷ್ಟ್ರೋತ್ಥಾನ ಬಡಗದ ಕಾರ್ಯದರ್ಶಿಗಳೇ, ಇದೆಲ್ಲಕ್ಕಿಂತ ಕಿರೀಟಪ್ರಾಯವಾಗಿ ಇವತ್ತು ಅನಿರೀಕ್ಷಿತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ಅವರು ಪ್ರಚಾರಕನಾಗಬೇಕು ಅಂತ ಪ್ರತಿಜ್ಞೆಯನ್ನು ಸ್ವೀಕರಿಸಿದಂಥ ಕ್ಷಣದಿಂದ ಈ ಕ್ಷಣದವರೆಗೂ ಪ್ರತಿ ಕ್ಷಣವನ್ನು ದೇಶದ ಚಿಂತನೆಯಲ್ಲಿ ಜನರಲ್ಲಿ ಶ್ರೇಷ್ಠ ಭಾವನೆಗಳನ್ನು ಉದ್ದೀಪನಗೊಳಿಸುವುದರಲ್ಲಿ ತೊಡಗಿಕೊಂಡಿರತಕ್ಕಂಥ ಮಾನ್ಯ ಶ್ರೀ ಸು ರಾಮಣ್ಣನವರು ಇವತ್ತಿನ ದಿವಸ ಇರುವಂಥದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಅವ್ರ ಮೂಲಕ ಇಲ್ಲಿ ಬಂದಿದೆ ಅಂತ ಕೂಡ ನನ್ನ ಭಾವನೆ. ಯಾಕೆ ಅಂದರೆ ನಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಅವಿನಾಭಾವ ಸಂಬಂಧ. ಪುಟ್ಟ 5 ವರ್ಷದ ಹುಡುಗ ಆಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಗವಧ್ವಜಕ್ಕೆ, ರಾಷ್ಟ್ರಧ್ವಜನೇ, ನಾನು ಪ್ರಣಾಮ ಮಾಡಿ ನನ್ನ ಪಯಣವನ್ನು ಪ್ರಾರಂಭಿಸಿದೆ, ಜೀವನ ಪಯಣವನ್ನು. ಹೀಗೆ ಅದರಿಂದಾನೇ ಪ್ರೇರಣೆ ಕೂಡ ಪಡ್ಕೊಂಡೆ. ನನ್ನ ಮನೆಯಲ್ಲಿ ನನ್ನ ತಾಯಿ, ನನ್ನ ಅಣ್ಣ ಇವರಿಂದ ಮನೆಯಲ್ಲಿ ಈ ಕ್ಷಾತ್ರ ತೇಜದ ಒಂದು ಪುಸ್ತಕಗಳ ಸಾಹಿತ್ಯದ ಪರಿಚಯ ನನಗಾಯಿತು. ನಮ್ಮ ತಾಯಿ ಭಾಳ ಒಳ್ಳೆಯ ಓದುಗರಾಗಿದ್ದರು. ಅವರು ಆನಂದ ಮಠ ಇತ್ಯಾದಿ ಎಲ್ಲ ಪುಸ್ತಕಗಳನ್ನು ಕೂಡ ಓದಿದರು. ನನ್ನ 7, 8, 9, 10 ವಯಸ್ಸಿನಲ್ಲೇ ಅದೆಲ್ಲ ಕೃತಿಗಳನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದರು. ಭಾಳ ರೋಚಕವಾಗಿ ಕತೆ ಹೇಳ್ತಾಯಿದ್ರು. ನಮ್ಮಣ್ಣ ಅವರೊಬ್ಬರು ಸಾವರ್ಕರ್ ಅಭಿಮಾನಿ, ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಿದ್ರು. ಅವರು ಒಳ್ಳೆ ಓದುಗರು. ಆಧುನಿಕವಾದಂಥ ಪುಸ್ತಕಗಳನ್ನೆಲ್ಲ ಓದ್ತಾಯಿದ್ರು. ಆಧುನಿಕವಾದಂಥ ಕ್ಷಾತ್ರದ ಪುಸ್ತಕಗಳು, 2ನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ಯಾದಿ ಇತ್ಯಾದಿ. ಅವರ ಒಂದು ಲೆಡ್ಜರ್ನಲ್ಲಿ, ಆಗಿನ ಕಾಲದಲ್ಲಿ ಈ ಪೇಪರ್ನಲ್ಲಿ ಬರ್ತಾ ಇದ್ದಂಥ ಕ್ರಾಂತಿಕಾರಿಗಳ ಕಥೆಯನ್ನು ಎಲ್ಲೂ ಬೇರೆ ಕಡೆ ಸಿಗ್ತಾ ಇರಲಿಲ್ಲ. ಆ ಲೆಡ್ಜರ್ನಲ್ಲಿ ಅಂಟು ಹಾಕಿ ಅಂಟಿಸಿಡ್ತಾಯಿದ್ರು. ಅದು ನನ್ನ ಮೇಲೆ ಬಹಳ ಪರಿಣಾಮ ಬೀರ್ತು. ಇದು ಆರಂಭ. ನಾನು ಹೆಚ್ಚು ಲಂಘಿಸೋದಕ್ಕೆ ಹೋಗೋದಿಲ್ಲ. 1-2-3 ಘಟನೆಗಳನ್ನ ಹೇಳಿ ಈ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಶಿವರಾಮ್ ಅಂತ ನಮ್ಮ ಸ್ನೇಹಿತರು ಯಾರಿದ್ದರು, ಅವರು ಆತ್ಮಾಹುತಿ ಬಿಡುಗಡೆ ಸಮಯದಲ್ಲಿ ಹೇಳಿದರು, ಸಾವರ್ಕರ್ ಹೆಸರು ಹೇಳಿದ್ರೆ ಆಗಿನ ಕಾಲದಲ್ಲಿ ಕಲ್ಲೇಟು ಬೀಳ್ತಾಯಿತ್ತು, ಕಲ್ಲು ಹೊಡಿತಾಯಿದ್ರು. ಇವತ್ತಿನ ದಿವಸ ಸಾವರ್ಕರ್ ಹೆಸರು ಹೇಳಿ ನನಗೆ ಸನ್ಮಾನ ಆಗ್ತಾಯಿದೆ, ಹೂವಿನ ಹಾರ ಹಾಕ್ತಾ ಇದ್ದಾರೆ ಅಂತ ಶಿವರಾಮು ಆವತ್ತಿನ ದಿವಸ ಹೇಳಿದರು. ಅದು ನನಗೆ ನೆನಪಾಗತ್ತೆ. ಕ್ರಾಂತಿಕಾರಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಅವರ ಜೀವನವನ್ನೇ ಗಂಧದ ಇದು ಕೊರಡಿನಂತೆ ಉರಿಸಿ ಜೀವನವನ್ನು ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು, ದೇಶಕ್ಕೆ ಸಮರ್ಪಣೆ ಮಾಡಿದ್ರು. ಅಂಥವ್ರ ಪುಸ್ತಕ ಬರೆದಿದ್ದಕ್ಕೆ ಇಷ್ಟು ಜನ ಸೇರಿ ನನ್ನನ್ನು ಅಭಿನಂದಿಸ್ತಾ ಇರೋವಂಥದ್ದು ಎಂಥ ವಿಪರ್ಯಾಸ, ಅಥವಾ ಅದು ನನ್ನ ಭಾಗ್ಯ ಅಂತ ಕಾಣುತ್ತೆ. ನಿಜ, ನಾನು ಈ ದೃಷ್ಟಿಯಲ್ಲಿ ಅದೃಷ್ಟಶಾಲಿ. ಅಜೇಯ ಬರೆಯೋದು ಕೂಡ ಒಂದು ಕಾರಣ. ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನತಕ್ಕಂಥ ಒಂದು ಜೀವನ ಅಜೇಯನಲ್ಲಿ ನಾನು ಕಂಡೆ. ಎರಡನೇದು, ಎನ್ ಐಡಿಯಲ್ ಸ್ವಯಂ ಸೇವಕ್, ಎನ್ ಐಡಿಯಲ್ RSS ಸ್ವಯಂ ಸೇವಕ್ ಹೂ ನೆವರ್ ಅಟೆಂಡೆಡ್ ಶಾಖಾ ಅಂತ ಆಜಾದನ ಜೀವನ ಚರಿತ್ರೆಯನ್ನು ನೋಡಿದಾಗ ನನಗನ್ನಿಸ್ತು. ಸಂಘದ ಒಬ್ಬ ಸ್ವಯಂ ಸೇವಕ, RSS ಸ್ವಯಂ ಸೇವಕ ಹೇಗಿರಬೇಕು, ಅವನ ಚಾರಿತ್ರ್ಯ ಹೇಗಿರಬೇಕು, ಪ್ರಸಂಗಾವಧಾನ ಹೇಗಿರಬೇಕು, ಧೈರ್ಯ ಸಾಹಸಗಳು ಹೇಗಿರಬೇಕು, ಶತ್ರುವನ್ನು ಎದುರಿಸುವಂಥ ರೀತಿ ಹೇಗಿರಬೇಕು, ಧ್ಯೇಯ ನಿಷ್ಠೆ ಹೇಗಿರಬೇಕು, ತನ್ನ ಗುರಿಯನ್ನು ತಲುಪಬೇಕಾದ್ರೆ ಮಾಡಬೇಕಾದಂಥ ಪರಿಶ್ರಮ ಹೇಗಿರಬೇಕು ಅನ್ನೋದಕ್ಕೆ ಉದ್ದವಾದಂಥ ಉದಾಹರಣೆ ಅನ್ನುವಂಥದ್ದು ನಾನು ಕಂಡುಕೊಂಡೆ. ಅದಕ್ಕೋಸ್ಕರ ಅದಕ್ಕೊಂದು ಪುಸ್ತಕ ರೂಪವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದಾಗ ಮಾನ್ಯ ಸಂಘದ ಹಿರಿಯರಾಗಿದ್ದಂಥ ಋಷಿತುಲ್ಯರಾಗಿದ್ದಂಥ ಯಾದರಾವ್ ಜೋಶಿಯವರು, ರಾಷ್ಟ್ರೋತ್ಥಾನ ಪರಿಷತ್ತಿನ ಮೊದಲನೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ನಮ್ಮ ಮಧ್ವರಾವ್ ಅವರು, ಹೋವೇಶಾದಿಗಳು, ಮೈಚಾ ಜಯದೇವ್, ಇವರೆಲ್ಲರ ಒಂದು ಬೆಂಬಲದಿಂದ ಅವರೆಲ್ಲರೂ ನನ್ನನ್ನು ಬಹಳ ಪ್ರೀತಿಸ್ತಾಯಿದ್ರು, ಬಹಳ ವಿಶ್ವಾಸದಿಂದ ನಾನು ನೋಡ್ತಾಯಿದ್ರು.
ಒಂದು ರೀತಿಯಲ್ಲಿ ಕಾಪಾಡಿದ್ರು ಕೂಡ ಅಂತ ನನಗನ್ಸುತ್ತೆ. ಒಂದು ನೀವು ಮನೆಯಲ್ಲಿ ಒಂದು ಸಸಿಯನ್ನು ನೆಟ್ಟ ಮೇಲೆ ಅದು ಬೆಳೀತಾ ಇದ್ದರೆ ಪ್ರತಿದಿನ ಅದಕ್ಕೆ ನೀರನ್ನು ಗೊಬ್ಬರವನ್ನು ಹಾಕಿ ಅದನ್ನು ಶುಶ್ರೂಷೆ ಮಾಡಿ ಬೆಳೆಸಿದಾಗೆ ಇವರೆಲ್ಲ ಸೇರಿ ನನ್ನನ್ನು ಬೆಳೆಸಿದ್ರು ಅಂತ ನನಗನ್ಸುತ್ತೆ. ಇಡೀ ಸಮಾಜನೇ ನನ್ನನ್ನು ಬೆಳೆಸ್ತು. ಹೀಗಾಗಿ ಅಜೇಯ, ಅದಮ್ಯ, ರುದ್ರಾಭಿಷೇಕ, 4 ಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೀರೋಗಳು, ಇವೆಲ್ಲ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು. ಪ್ರೇರಣೆ ಈ ರಾಷ್ಟ್ರ ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಇದೆಷ್ಟು ಪ್ರಾಚೀನವಾದದ್ದು ಅನ್ನತಕ್ಕಂಥ ಒಂದು ಪರಿಚಯ, ಇದೆಂಥ ಅಮೂಲ್ಯವಾದಂಥ ಕೊಡುಗೆಯನ್ನು ಪ್ರಪಂಚಕ್ಕೆ ಕೊಟ್ಟಿದೆ ಅನ್ನತಕ್ಕಂಥ ಹೆಮ್ಮೆ, ಅದನ್ನು ನಮ್ಮ ಪ್ರತಿ ಜನಾಂಗದ ಪ್ರತಿ ಯುವಕನು ಪ್ರತಿ ಪ್ರಜೆಯೂ ಕೂಡ ಉಳಿಸೋದಕ್ಕೋಸ್ಕರ ಹರಸಾಹಸ ಮಾಡಬೇಕು ಅನ್ನೋತಕ್ಕಂಥ ಒಂದು ನನ್ನ ಉದ್ದೇಶ. ಇದನ್ನೆಲ್ಲ ಇಟ್ಕೊಂಡು ಈ ಪುಸ್ತಕಗಳನ್ನು ನಾನು ಬರೆದೆ. ಅಜೇಯ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಬಹಳ ಪ್ರಭಾವ ಬೀರುತ್ತು. ನಮ್ಮ ಆದರ್ಶ ಗೋಖಲೆಯವರು ಒಬ್ಬ ಹುಡುಗನ ಹೆಸರು ಅಜೇಯ ಅಂತ ಹೇಳಿದಾಗ ಏನು ಕಾರಣ ಅಂತ ಹೇಳಿದಾಗ ಅವನು ಹೇಳಿದ್ದನ್ನು ನಾನು ಅಂಥ ಘಟನೆ ನನಗೆ 10 ಇದೆ. ಒಂದು ದಿವಸ ಒಂದು ಗೃಹ ಪ್ರವೇಶ, ನಾನು ರಾಷ್ಟ್ರೋತ್ಥಾನ ಪರಿಷತ್ತಿನ ಜನರಲ್ ಮ್ಯಾನೇಜರ್ ಜಯದೇವ ಅವರು ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಒಂದು ಸಾಲಿನಲ್ಲಿ ಕೂತಿದ್ವಿ. ಜಯದೇವ್ ಅವರ ಪಕ್ಕದಲ್ಲಿ ಒಬ್ಬ ಪುಟ್ಟ ಹುಡುಗ 7-8 ವರ್ಷದವನು ಕೂತಿದ್ದ. ಜಯದೇವ್ ಊಟ ಮಾಡ್ತಾ ಕೇಳಿದ್ರು, ಏನಯ್ಯ ನಿನ್ನ ಹೆಸರು ಅಂತ. ಅಜೇಯ ಅಂದ. ಅದೇ ಗತ್ತಿನಿಂದ. ಯಾಕೆ ಏನು ಯಾರ ಹೆಸರಿಟ್ಟು ನನಗೆ ಅಂತೇನೋ ಕೇಳ್ತಾಯಿದ್ರು ಜಯದೇವ್. ಅಷ್ಟೊತ್ತಿಗೆ ಅವ್ರ ತಾಯಿ ಬಂದರು ಬಡಿಸೋದಕ್ಕೆ. ಅಜೇಯನಾ, ನಾವೊಂದು ಪುಸ್ತಕ ಓದಿದ್ವಿ, ಆ ಪುಸ್ತಕ ಓದಿದ ಮೇಲೆ ಇವನಿಗೆ ಆ ಹೆಸರು ಇಡಬೇಕು ಅಂತ ಅನ್ನಿಸ್ತು, ಇಂತಂದರು. ಆವಾಗ ಜಯದೇವ್ ಹೇಳಿದ್ರು, ಆ ಪುಸ್ತಕ ಬರೆದು ಒಂದು ನನ್ನ ಪಕ್ಕದಲ್ಲೇ ಕೂತಿದ್ದ ನೋಡಿ ಅಂತ. ಹಾಗೆ ಆ ಕೈನಲ್ಲಿ ಹಿಡ್ಕೊಂಡಿದ್ದಂಥ ಪಾತ್ರನ ಕೆಳಗಡೆ ಇಟ್ಬಿಟ್ಟು ಎರಡೂ ಕೈಯಿಂದ ನಮಸ್ಕಾರ ಮಾಡಿಬಿಟ್ರು. ಹೀಗೆ ಅಜೇಯ ಅನೇಕ ರೀತಿಯ ಪ್ರಭಾವವನ್ನು ಬೀರಿದೆ. ಶೃಂಗೇರಿಯ ಜಗದ್ಗುರುಗಳು ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥವ್ರೆ. ಒಬ್ಬರಾರೋ ಅಭಿನವ ವಿದ್ಯಾತೀರ್ಥರಿಗೆ ಅಜೇಯವನ್ನು ಕೊಟ್ಟಿದ್ದರು. ಅವರು ಓದಿದ್ರು. ಆಗ ತಾನೇ ಸನ್ಯಾಸ ಪೂರ್ವದಲ್ಲಿ ಭಾರತೀ ತೀರ್ಥರು ಅವರ ಹತ್ರ ಶಿಕ್ಷಣ ಪಡಿತಾ ಇದ್ದರು. ಇನ್ನೇನು 2-3 ತಿಂಗಳಲ್ಲಿ ಸನ್ಯಾಸ ತೆಗೆದುಕೋಬೇಕು. ಆ ಸಮಯದಲ್ಲಿ ಈ ಪುಸ್ತಕ ಕಣ್ಣಿಗೆ ಬಿತ್ತು. ಅದು ಗುರುಗಳಿಂದ ಇಸ್ಕೊಂಡು ಓದ್ತಾ ಇದ್ದರು. ಅವರೇ ಒಂದು ಸಭೆಯಲ್ಲಿ ಹೇಳಿದರು, ನಾನು ಸಂಧೆ ದಿನ ನಾನು ಓದಿದಂಥ ಅಧ್ಯಾಯವನ್ನು ನಮ್ಮ ಗುರುಗಳ ಹತ್ರ ಹೇಳಿ ಏನದರ ಸಾರಾಂಶ ಅಂತ ಚರ್ಚೆ ಮಾಡ್ತಾ ಇದ್ದೆ. ಅವರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಬಹಳ ಪ್ರೀತಿಯಿಂದ ಒಂದು ದಿವಸ ನನಗೆ ಹೇಳಿದರು, ನೀವು ಸಾವರ್ಕರ್ ಅವರ 1857 ಇದೆಯಲ್ಲ, ಅದನ್ನು ಅನುವಾದ ಮಾಡಬೇಕು ಅಂತ. ಏನೋ ಒತ್ತಡಗಳಲ್ಲಿದ್ದೆ, ಆಗಲಿ ಅಂತ ಒಪ್ಕೊಂಡೆ. ಆಗಲಿಲ್ಲ. 2-3 ಸರ್ತಿ ಸೋತೆ. ಕೊನೆಗೆ ಅವರು ಹೇಳಿದ್ರು, ಭಾರತೀ ತೀರ್ಥ ಮಹಾಸ್ವಾಮಿಗಳು, ನಾನು ಶಾರದಮ್ಮನವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಈ ಪುಸ್ತಕ ಮುಗಿಯುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಆ ರೀತಿಯೇ ಆಯಿತು. ಅದೇ ಅವರ ಪವಿತ್ರ ಹಸ್ತಗಳಿಂದ ಬಿಡುಗಡೆ ಆಯಿತು. ಒಂದು 3-4 ಸಾವಿರ ಜನರ ಮುಂದೆ 1857 ಕನ್ನಡಕ್ಕೆ ಬರಬೇಕು ಅನ್ನುವಂಥ ಆಶಯ ಇದ್ದಿದ್ದೂ ಗುರುಗಳಿಗೆ ಅವರ ಕೈ ಮೂಲಕವೇ ಅದು ಕೂಡ ಪ್ರಕಟ ಆಗಿದ್ದು, ಬಿಡುಗಡೆ ಆಗಿದ್ದು ಕೂಡ ನನ್ನ ಜೀವನದ ಒಂದು ಭಾಗ್ಯ. ಹೀಗೆ ಅದಕ್ಕೆ ಇನ್ನೊಂದು ಸೇರಿಕೊಂಡಿತ್ತು. ಅಂದರೆ ಇತ್ತೀಚೆಗೆ ಒಂದು 2-3 ವರ್ಷಗಳ ಕೆಳಗಡೆ ಈಗಿನ ಸ್ವಾಮಿಗಳು ಸನ್ನಿಧಾನ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಮಾತಾಡುವಾಗ, ಓ ಅಜೇಯ ಬರೆದಂಥವರ ನೀವು ಅಂತಂದ್ರೆ. ಹೌದು, ಓದಿದೆ ನಾನು, ಭಾಳ ಚೆನ್ನಾಗಿದೆ ಅಂತ ಕೆಲವು ಘಟನೆಗಳೆಲ್ಲ ಜ್ಞಾಪಿಸ್ಕೊಂಡು ಸಂತೋಷದಿಂದ ಹೇಳಿದ್ರು. ಅಭಿನವ ವಿದ್ಯಾತೀರ್ಥರಿಗೆ ಕೊಟ್ಟಂಥ ಪ್ರತಿನ ಭಾರತೀ ತೀರ್ಥರಿಗೆ ಅಭಿನವ ವಿದ್ಯಾತೀರ್ಥರು ಕೊಟ್ಟರು. ಭಾರತೀ ತೀರ್ಥರು ತಮ್ಮ ಶಿಷ್ಯರಿಗೆ ಸನ್ಯಾಸತ್ವ ಸ್ವೀಕರಿಸಿದಾಗ ಕೊಡುವಂಥ ಅನೇಕ ವಸ್ತುಗಳ ಪೈಕಿ ಅಜೇಯವನ್ನು ಕೂಡ ಕೊಟ್ಟರು. ಅಂದರೆ ಅಜೇಯದ ಭಾಗ್ಯ ಎಷ್ಟಿದೆ ಅನ್ನೋ ನೋಡಿ. ಶಂಕರಾಚಾರ್ಯರಿಂದ ವಿದ್ಯಾರಣ್ಯರಿಂದ ಅಲಂಕೃತವಾದಂಥ ಪೀಠದಲ್ಲಿ ಬಂದಂಥ 3 ತಲೆಮಾರಿನ ಗುರುಗಳು ಅದನ್ನು ಓದಿ ಒಬ್ಬರಿಂದ ಒಬ್ಬರು ಹಸ್ತಾಂತರ ಮಾಡಿ ಈಗ ಅದು ವಿಧುಶೇಖರ ಭಾರತಿಗಳ ಲೈಬ್ರರಿಯಲ್ಲಿ ಇದೆ. ಇದು ಮನುಷ್ಯ ಬಯಸಿ ಪ್ರಯತ್ನಪೂರ್ವಕವಾಗಿ ಪಡೆಯುವಂಥದ್ದಲ್ಲ. ಅದಕ್ಕೆ ನಾನು ಹೇಳೋದು,
ಆವತ್ತು ಹೇಳ್ತೆ, ಇವತ್ತು ಹೇಳ್ತೀನಿ, ಮುಂದೇನು ಹೇಳ್ತೀನಿ. ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟಲ್, ನಿಮಿತ್ತ ಮಾತ್ರ. ಅದಕ್ಕೆ ಭಾಳ ಚೆನ್ನಾಗಿ ಗೀತೆಯ ಒಂದು ಉದಾಹರಣೆಯನ್ನು ರಾಮಣ್ಣವ್ರು ಕೊಟ್ಟರು. ಗೀತೆದಲ್ಲ ಉದಾಹರಣೆಯನ್ನು ಕೊಟ್ಟರು. ಹೀಗೆ ವಿ ಆರ್ ಇನ್ಸ್ಟ್ರೂಮೆಂಟಲ್. ಇವತ್ತಿಗೂ ನನಗೆ ಆ ನಂಬಿಕೆ ಇದೆ. ಅದಕ್ಕೆ ನೀವು ಇಷ್ಟೆಲ್ಲ ಸನ್ಮಾನ ಮಾಡಿದಾಗ ನಾನು ಸುಮ್ಮನೆ ಕೂತಿದ್ದೆ ಅಷ್ಟೇ. ಆದ್ದರಿಂದ ನಾನು ಮೇಲಕ್ಕೆ ಹೋಗಲಿಲ್ಲ, ಕೆಳಗಡೆನೂ ಬರಲಿಲ್ಲ. ನಾನು ಸ್ವೀಕರಿಸಬೇಕು, ಇಷ್ಟ ಆಯಿತು. ಸೊ ಹೀಗೆ ಅನೇಕ ಘಟನೆಗಳು ಅಜೇಯ, ಅದಮ್ಯ, ರುದ್ರಾಭಿಷೇಕ ಈ ಪುಸ್ತಕಗಳಲ್ಲಿದೆ. ನನ್ನ ಪಾಲಿಗೆ ಬಂದಂಥ ಒಂದು ಭಾಗ್ಯ ಅದು ಅಂತ ಭಾವಿಸ್ತೀನಿ. ಇವತ್ತಿನ ದಿವಸದ ಸಮಾಜದ ಪರಿಸ್ಥಿತಿಯಲ್ಲಿ ಆಜಾದ್ ಭಗತ್ ಸಿಂಗ್ ಅಥವಾ ವಾಸುದೇವ್ ಬಲವಂತ್ ಫಡ್ಗೆ ಅಥವಾ ಭಾಗ ಜತೀನ್ ಇಂಥವರ ಒಂದು ಕ್ಷಾತ್ರ ತೇಜ ನಮ್ಮ ಯುವಕರಲ್ಲಿ ಬರಬೇಕಾಗಿದೆ. ಒಂದು ರೀತಿಯ ದೇಶ ಇಷ್ಟು ವರ್ಷಗಳ ನಂತರ, ಸ್ವತಂತ್ರ ಬಂದ ನಂತರ 75 ವರ್ಷಗಳು ಕಳೀತಾ ಇದ್ರೂ ಕೂಡ ದೇಶದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ದೇಶದ ಅಪಾಯಕಾರಿ ಸ್ಥಿತಿಯನ್ನು ದೇಶವನ್ನು ಕರ್ಕೊಂಡು ಹೋಗ್ತಾ ಇದೆಯಾ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇಂಥ ಸಮಯದಲ್ಲಿ ಇಂಥ ಸಾಹಿತ್ಯವನ್ನು ಓದಿಕೊಂಡು ಪ್ರೇರಣೆಯನ್ನು ಪಡ್ಕೊಂಡು ದೇಶ ಮುಖ್ಯ, ದೇಶ ಮೊದಲು, ಅದಕ್ಕೋಸ್ಕರವಾಗಿ ನಾನು ಕಟಿಬದ್ಧನಾಗಿ ಎಂಥ ಒಂದು ಸಾಹಸವನ್ನು ಬೇಕಾದರೂ ಮಾಡ್ತೀನಿ ಅನ್ನೋವಂಥ ಮನೋಧರ್ಮ ಬೆಳಿಬೇಕಾದಂಥದ್ದಿದೆ. ವಿರುದ್ಧ ಶಕ್ತಿಗಳು ಅನೇಕ ರೂಪಗಳಲ್ಲಿ ಆಕ್ಟೋಪಸ್ ರೀತಿಯಲ್ಲಿ ನಮ್ಮನ್ನು ದಶ ದಿಕ್ಕುಗಳಿಂದ ನಮ್ಮನ್ನು ಹಿಂಸೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ವಿಧಿಯ ಒಂದು ಕುಟಿಲ ಯೋಜನೆಯೋ ಏನೋ ಗೊತ್ತಿಲ್ಲ. ಇದಕ್ಕೆ ದೇಶ ಉತ್ತರ ಕೊಡಬೇಕಾದ್ರೆ ಇಂಥ ದೇಶ ತ್ಯಾಗಿಗಳ ಒಂದು ಪರಂಪರೆ ಏನಿದೆ ಅದು ಮಾತ್ರ ನಮ್ಮಲ್ಲಿ ಪ್ರೇರಣೆ ಕೊಡಬಲ್ಲದು. ನಮ್ಮ ಆದರ್ಶ ಗೋಖಲೆಯವರು ಭಾಳ ಚೆನ್ನಾಗಿ ಈ ಕ್ರಾಂತಿಕಾರಿಗಳ ಪಾತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ದೇಶ, ಅದರ ಒಂದು ಫಲಶ್ರುತಿಯೂ ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನನಗೂ ಶಿವಮೊಗ್ಗಕ್ಕೂ ಚೆನ್ನಾಗಿ ಸಂಬಂಧ ಇದೆ. ಅನೇಕ ಸಲ ನಮ್ಮ ಸುಧೀಂದ್ರ ಅವರು ರಾಷ್ಟ್ರೋತ್ಥಾನ ಬಳಗದ ಕಾರ್ಯಕ್ರಮಕ್ಕೆ, ಅದಕ್ಕೆ ಮೊದಲು ಸಂಘದ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾ ಇದ್ದೆ. ಮತ್ತು ಈಗ ನನಗೆ ಇದರ ಈ ರೀತಿ ಫಂಕ್ಷನ್ಸ್ ಆಗ್ಬೋದು ಅನ್ನೋ ಕಲ್ಪನೆಯೂ ಇರಲಿಲ್ಲ. ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯದ ಸಂಪಾದಕರಾದಂಥ, ಈಗ ತಾನೇ ನಿಮಗೆ ಪ್ರಸ್ತಾವನೆ ಭಾಷಣ ಮಾಡಿದಂಥ ವಿಘ್ನೇಶ್ ಭಟ್ ಅವರು ಈ ರೀತಿ ನಿಮ್ಮದು 3 ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದಾಗ ಆಗಲಿ ಅದಕ್ಕೇನೋ ಅಂತ ಹೇಳಿದೆ, ಬಂದೆ. ಹೀಗಾಗಿ ಅನಿರೀಕ್ಷಿತವಾಗಿ ಕಾರ್ಯಕ್ರಮ ಆಯಿತು. ನಿಮ್ಮನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿ, ಇದು ಇಲ್ಲಿ ನಮಗೂ ನಿಮಗೂ ಯಾವುದೋ ಒಂದು ಅನುಸಂಧಾನ ಇದೆ, ಯಾವುದೋ ಒಂದು ಭಾವನಾತ್ಮಕ ಒಂದು ಬಂಧ ಇದೆ. ಅದೇ ಈ ದೇಶ ಪ್ರೇಮ, ದೇಶಭಕ್ತಿ, ದೇಶದ ಬಗ್ಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ದೇಶ ಪ್ರೇಮಿಗಳ ಆ ಕಥೆಗಳೇ ನನಗೂ ನಿಮಗೂ ಇರತಕ್ಕಂಥ ಸಂಬಂಧ. ಅದನ್ನು ತೋರಿಸ್ಕೊಡೋದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ರಾಷ್ಟ್ರೋತ್ಥಾನ ಬಳಗಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸಿ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದರು, ಇದೆಲ್ಲ ನಿಮಿತ್ತ ಮಾತ್ರ, ದೇಶವೇ ಸರ್ವಸ್ವ ಅಂತ ಮಾತನಾಡಿದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು. ಸಭಿಕರಲ್ಲಿ ಒಂದು ಮನವಿ, ಭಾಗವಹಿಸಿದಂಥ ಎಲ್ಲ ಸಭಿಕರ ಒಂದು ಪಟ್ಟಿ ಸಿದ್ಧವಾಗಿದೆ. ಅದೃಷ್ಟವಂತ ಸಭಿಕರಿಗೆ ಬಾಬು ಕೃಷ್ಣಮೂರ್ತಿಯವರ ಹಸ್ತಾಕ್ಷರದೊಂದಿಗೆ ಅವರ ಕೃತಿಯ ಬಹುಮಾನ ಇರುತ್ತೆ. ಇದನ್ನು ಕೊನೆಗೆ ನಾವು ಉದ್ಘೋಷಿಸ್ತೀವಿ. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಕಾಸ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರಂಗನಾಥ್ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ತಾಯಿ ಶಾರದೆ, ತಾಯಿ ಸರಸ್ವತಿಯ ಕೃಪೆಯ ಹಿರಿಯರೇ ಹಾಗೂ ಗೌರವಾನ್ವಿತ ಗಂಭೀರವಾಗಿ ಆಲಿಸಲೇಬೇಕು ಅಂತ ಆಗಮಿಸಿರುವಂಥ ಆದರಣೀಯ ಬಂಧುಗಳೇ, ಮತ್ತೊಮ್ಮೆ ವಿಕಾಸ ಟ್ರಸ್ಟ್ ಪರವಾಗಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಆದರಪೂರ್ವಕ ಅಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಹಿಂದೆ ಇವರೆಲ್ಲರ ಹಿಂದೆ ಇರುವಂಥ ಶಕ್ತಿ ಎಲ್ಲ ಮಾತೃಶ್ರೀಯವರು, ಇವರ ತಾಯಂದರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾಯಿ ಜಾಗರಣಿ ದೇವಿ,
ಚಂದ್ರಶೇಖರ ಆಜಾದರ ತಾಯಿ ಸರಸ್ವತಿಬಾಯಿ ಫಡ್ಕೆಯವರ ತಾಯಿ ಅಂತರು, ಹಾಗೆ ತಾಯಿ ಕೌಸಲ್ಯ, ತಾಯಿ ಸುಮಿತ್ರಾದೇವಿ, ತಾಯಿ ಕೈಕೇಯಿ ಬೇರೆ ದೃಷ್ಟಿಯಿಂದ ನಮಗೆ ಬೇರೆ ರೀತಿಯಲ್ಲಿ ಕೊಂಡರೂ ಕೂಡ ಭರತನಿಗೆ ಕೊಡಬೇಕಾದಂಥ ಸಂಸ್ಕಾರ ಶಿಕ್ಷಣವನ್ನು ಪ್ರತಿ ಕ್ಷಣದಲ್ಲೂ ಕೊಟ್ಟಿದ್ದರು. ಹಾಗೆ ನಮ್ಮ ತಾಯಿಯಂದರು ಕೊಟ್ಟಂಥ ಶಿಕ್ಷಣದ ಫಲವಾಗಿ ಬಾಬು ಕೃಷ್ಣಮೂರ್ತಿಯವರು ಹೇಳಿದ್ರು ತಮ್ಮ ತಾಯಿಯ ಪ್ರೇರಣೆ ಆಗಿತ್ತು ಅಂತ. ಆ ತಾಯಿಯಂದರಿಗೆ ಪ್ರಪ್ರಥಮವಾಗಿ ನಾನು ಅವರಿಗೆ ತಲೆಬಾಗಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಮಾತೃಸ್ಥಾನದಲ್ಲಿ ಇದ್ದು ನಿತ್ಯ ಶಾಖೆಯ ರೂಪದಲ್ಲಿ ಆ ತಾಯಿಯ ಸಂಸ್ಕಾರ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಾಗಲೇ 99 ವರ್ಷಗಳನ್ನು ಮುಗಿಸಿ ಶತಾಬ್ದಿಯ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೂ ಈ ಥರ ತಾಯಂದಿರ ಸಂಖ್ಯೆ ಹೆಚ್ಚಾಗಲಿ ಅಂತ ಆಶಿಸ್ತಾ, ಬಾಬು ಕೃಷ್ಣಮೂರ್ತಿಯವರ ಕೈ ಬೆರಳುಗಳು ಇನ್ನೂ ಚೂಪಾಗೇ ಇದೆ, ಆ ಲೇಖನಿ ಇನ್ನೂ ಹರಿದು ಬರಲಿ, ಇನ್ನೂ ಒಳ್ಳೆಯ ಕೃತಿಗಳು ಮೂಡಿ ಬರಲಿ ಅಂತ ಆಶಿಸ್ತಾ, ಅವರಿಗೆಲ್ಲ ತಾಯಿ ಜಗನ್ಮಾತೆ ಡಾಕ್ಟರ್ ಹೆಡ್ಗೇವಾರವರು ಅವರಿಗೆಲ್ಲ ಶಕ್ತಿಯನ್ನು ನೀಡಲಿ ಅಂತ ಆ ದಯಾಮಯನಲ್ಲಿ ನಮ್ಮೆಲ್ಲರ ಪರಮೇಶ್ವರನಲ್ಲಿ ಬೇಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸರ್, ಧನ್ಯವಾದಗಳು. ಶಿವಮೊಗ್ಗ ನಗರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್.ಎನ್. ಚನ್ನಬಸಪ್ಪನವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ನನ್ನ ಜೀವನದ ಅನೇಕ ಶ್ರೇಷ್ಠ ದಿನಗಳಲ್ಲಿ ಇವತ್ತಿನ ದಿನ ಅತ್ಯಂತ ಶ್ರೇಷ್ಠವಾದಂಥ ದಿನ ಮತ್ತೊಂದು ಸೇರ್ಪಡೆ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಅಯೋಧ್ಯೆಯ ರಾಮಜನ್ಮಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭ ಒಂದು ಕಡೆ ಆದರೆ, ಅದನ್ನು ಒಡೆದಂಥ ದಿನ, ಸ್ವಾಭಿಮಾನದ ದಿನ ನನ್ನ ಜೀವನದ ಅತ್ಯಂತ ಮಹತ್ವಪೂರ್ಣವಾದಂಥ ದಿನ ಆಗಿತ್ತು. ಇವತ್ತು ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ ನನಗೆ. ನಾವೆಲ್ಲ ಇನ್ನು ಯುವಕರು ಅವತ್ತು ಕೋಟೆ ಯುವಕ ಸಂಘ ಅಂಥೇಳಿ ಒಂದು ಸಂಸ್ಥೆ ಕಟ್ಕೊಂಡಿದ್ವಿ ನಾವು. ಅನೇಕರು ಇಲ್ಲೆಲ್ಲ ಬಂದಿದ್ದಾರೆ, ಶ್ರೀಧರ್ ಅವರೆಲ್ಲ ಬಂದಿದ್ದಾರೆ ಇಲ್ಲಿ. ನಾವು ಕನ್ನಡ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡ್ತಾಯಿದ್ವಿ. ಅದಾದ ನಂತರ ಸಂಘದ ಪ್ರೇರಣೆ ಕಾರಣಕ್ಕೋಸ್ಕರ ಆ ಪುಸ್ತಕಗಳನ್ನು ಓದಿದ್ದು, ಆ ಕಥೆಗಳನ್ನು ಕೇಳಿದ್ದು ನಾವು. ರಾಜ್ಯೋತ್ಸವನ ಬಿಟ್ಟು ಸ್ವಲ್ಪ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ಬೇಕು ಸಮಾಜಕ್ಕೆ ಅಂತ ಯೋಚನೆ ಮಾಡಿ ಮೊದಲು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ರಾಜ್ಯೋತ್ಸವನ ಹೊರತು ನಿಲ್ಲಿಸಿದ ನಂತರ ಚಂದ್ರಶೇಖರ ಆಜಾದರವರ ಒಂದು ಜೀವನವನ್ನು ಜನತೆಗೆ ತಿಳಿಸುವಂಥ ಕೆಲಸ ನಮ್ಮ ಮೊದಲು ಆ ಸಂದರ್ಭದಲ್ಲಿ ಮಾಡಿತ್ತು. ಆ ಅಜೇಯದ ಪುಸ್ತಕದ ಕಾರಣ, ಆ ಒಂದು ಚಂದ್ರಶೇಖರ ಆಜಾದರವರ ಜನ್ಮದ ಅವರ ಒಂದು ಹೋರಾಟದ ಪರಿಣಾಮವಾಗಿ ಆ ಕಾರ್ಯವನ್ನು ನಾವು ಮಾಡಿದ್ವಿ. ಆ ಥರದ ಅನೇಕ ಸಂಗತಿಗಳು ಯೋಚನೆ ಮಾಡಿ ಅನೇಕರ ಅವತ್ತು ಆ ನಂತರದಲ್ಲಿ ಅದಮ್ಯ ಅದು ಕೂಡ ಪುಸ್ತಕವನ್ನು ನಾವು ನೋಡಿದ್ವಿ, ಓದಿದ್ವಿ. ಅದರ ಪರಿಚಯ ನಮಗಾಗಿತ್ತು. ಆವಾಗ ಅವತ್ತು ಕೂಡ ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷಕ್ಕೊಮ್ಮೆ ಆ ಥರದ ಯಾರ್ಯಾರು ದೇಶಕ್ಕೋಸ್ಕರ ಸಮರ್ಪಿತಗೊಂಡಿದ್ದರು ಅಂಥವ್ರನ್ನ ನೆನಪು ಮಾಡ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದಾದಮೇಲೆ ಹೀಗೆ ಅನ್ನಿಸ್ತು, ನನ್ನ ಅಂಗಡಿ ಇತ್ತು ರಾಜೇಂದ್ರ ನಗರದಲ್ಲಿ. ನನಗೆ ಬಾಬು ಕೃಷ್ಣಮೂರ್ತಿಯವರು ಬರ್ತಾಯಿದ್ದಾರೆ ಅಂದ ತಕ್ಷಣ ತುಂಬ ಸಂತೋಷ ಆಯಿತು ನನಗೆ. ನಮ್ಮ ಡಾಕ್ಟ್ರು ಸುಧೀಂದ್ರ ಮತ್ತು ನಮ್ಮ ಸುರೇಶ್ ಬಂದು ಹೇಳಿದಾಗ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಂತೇಳಿ ಮನೆಗೆ ಬಂದಿದ್ದರು. ತುಂಬ ಸಂತೋಷಪಟ್ಟೆ ನಾನು. ಯಾಕೆಂದರೆ ಅದಮ್ಯ ಅಂಥೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದು ಆ ಪುಸ್ತಕದ ಪರಿಣಾಮವಾಗಿ. ಅದಮ್ಯ ಅಂತೇಳಿ ಒಂದು ಸಂಸ್ಥೆಯನ್ನು ಒಂದು ಹುಟ್ಟಾಕಿದ್ವಿ ನಾವು. ಎಲ್ಲ ಯುವಕರು ಸೇರ್ಕೊಂಡು ಹುಟ್ಟಾಕಿದ್ವಿ. ಅದರ ಉದ್ಘಾಟನೆ ಮಾಡಿದ್ದು ಯಾರು ಅಂತೇಳಿದ್ರೆ ಪಾರಾ ಕೃಷ್ಣಮೂರ್ತಿಗಳು, ಸಂಘದ ಹಿರಿಯ ಪ್ರಚಾರಕರು. ಅವರು ಕೂಡ ಅವರನ್ನು ಕರೆದು ಅವರನ್ನು ಉದ್ಘಾಟನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. 110ಕ್ಕೂ ಹೆಚ್ಚು ಕಡೆಗಳಲ್ಲಿ ಇವತ್ತು ಅವತ್ತಿನ ಇದ್ದಂಥ ನಮ್ಮ ಶ್ರೀನಾಥ್ ನಗರಿಗೆ ನೆನಪು ಮಾಡ್ಕೊಳ್ಬೇಕು ನಾನು. ಇಲ್ಲೇ ಇದ್ದಾನೆ, ಬಂದಿರಬಹುದು ಅಥವಾ ಬೇರೆ ಕಡೆ ಇರ್ಬೋದು. ಅವನು ನಾವು ನಮ್ಮ ತಂಡ ರಚನೆ ಮಾಡಿದಂಥ ಪರಿಣಾಮವಾಗಿ ಶಾಲೆಗಳಲ್ಲಿ, ಬೇರೆ ಬೇರೆ ಯುವಕ ಸಂಘಗಳಲ್ಲಿ ಬೇರೆ ಬೇರೆ ಯುವಕರನ್ನ ಸೇರಿಸಿ ಅದಮ್ಯದ ಕಥೆಯನ್ನು ಹೇಳಿದಂಥ ಶ್ರೀನಾಥ ಇವತ್ತು ಎಲ್ಲೋ ಒಂದು ಕಡೆಗೆ ಅವನು ಅದೊಂಥರ ಆ ಪುಸ್ತಕವನ್ನು ಅಧ್ಯಯನ ಮಾಡಿ 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 ಅವನು ಬಾಯಪಾಠ ಮಾಡಿಬಿಟ್ಟಿದ್ದ ಆ ಕಥೆಯನ್ನು ಅವನು. ಸೊ ಹೀಗೆ ನಮ್ಮ ಅವತ್ತಿನ ದಿನಗಳಲ್ಲಿ
ನೂರಾರು ಕಡೆ ಕಾರ್ಯಕ್ರಮಗಳನ್ನು ಮಾಡಿದಂಥ ಇದು ನನಗೆ ಇವತ್ತು ನೆನಪಾಗ್ತಾ ಇದೆ ಇವತ್ತು ನನಗೆ. ಆ ರೀತಿ ಪ್ರೇರಣೆ ಕೊಟ್ಟಂಥ ಒಂದು 2 ಪುಸ್ತಕಗಳು ಮತ್ತು 2 ವ್ಯಕ್ತಿಯ ಚಿತ್ರಣಗಳು ಅವರ ಹೋರಾಟದ ಫಲಶ್ರುತಿಯ ಪರಿಣಾಮವಾಗಿ ನಾವು ಆ ದಿಕ್ಕಿಗೆ ಹೆಜ್ಜೆಯನ್ನು ಹಾಕಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನಂತೂ ಭಾವಿಸ್ತೇನೆ. ಸಂಘ ನಮಗೆಲ್ಲ ಪ್ರೇರಣೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ರಾಷ್ಟ್ರಭಕ್ತಿ, ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ರಾಷ್ಟ್ರೀಯತೆ ಆಧಾರದ ಮೇಲೆ ಕಾರ್ಯವನ್ನು ಮಾಡಬೇಕು ಅಂಥೇಳಿ ನನ್ನ ಜೀವನದೊಳಗಡೆ ನಾವು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಪ್ರೇರಣೆ ಕೊಟ್ಟಂಥವ್ರು ಕೂಡ ತಾವಿದ್ದೀರಿ. ನಿಮಗೆ ಇವತ್ತು ನನಗೆ ಶಾಲಾ ಹಾಕದಂಥ ಸಂದರ್ಭಗಳು ಬಹಳ ಅತ್ಯಂತ ಭಾವಪೂರ್ಣವಾಗಿ ನಾನಿದ್ದೆ. ಇವತ್ತು ನಿಮ್ಮನ್ನು ಗೌರವಿಸುವಂಥ ಆ ಸೌಭಾಗ್ಯ ಎಲ್ಲ ಒಂದು ಕಡೆಗೆ, ಯಾಕೆಂದರೆ ಅನೇಕ ಸಂಗತಿಗಳ ಪ್ರಕಟೀಕರಣ ಆಗುವಂಥ ಸಂದರ್ಭಗಳಿದೆಯಲ್ಲ, ಆ ಜೀವನದೊಳಗಡೆ ಎಲ್ಲೋ ಒಂದು ಕಡೆಗೆ ಯಾವತ್ತೂ ಕೂಡ ಅವಿಸ್ಮರಣೆಯಾಗಿ ಉಳಿಯುತ್ತೆ ಅನ್ನೋಂಥ ಸಂಗತಿಯನ್ನು ನೆನಪಿಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಇದೊಂದು ಶ್ರೇಷ್ಠವಾದಂಥ ದಿನ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಸಂದರ್ಭದೊಳಗಡೆ ಅವಕಾಶ ಮಾಡಿಕೊಟ್ಟಂಥ, ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಟ್ಟಂಥ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ. ಹೃದಯಾಂತರಾಳದ ಭಾವನೆಗಳನ್ನು ಹಂಚಿಕೊಂಡ ಚೆನ್ನಿಯಣ್ಣ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿಗಳನ್ನು ಡಾಕ್ಟರ್ PR ಸುಧೀಂದ್ರ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು, ಹಾಗೆ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಅಜೇಯದ ಸುವರ್ಣ ಸಂಭ್ರಮದ ಈ ಸಾರ್ಥಕ ಕ್ಷಣಗಳು ಎಲ್ಲ ಹಿರಿಯರ ಆತ್ಮೀಯರ ಸಮ್ಮುಖದಲ್ಲಿ ಕಣ್ಣು ತುಂಬಿಕೊಳ್ಳುವ ಅವಕಾಶ ನಮಗೆ ದೊರಕಿದ್ದು ರಾಷ್ಟ್ರೋತ್ಥಾನ ಬಳಗದ ಒಂದು ಸೌಭಾಗ್ಯ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. 2-3 ತಲೆಮಾರುಗಳ ಯುವ ಜನಾಂಗವನ್ನು ಪ್ರೇರೇಪಿಸಿದಂಥ ಕೃತಿಗಳು ಅಜೇಯ ಮತ್ತು ಅದಮ್ಯ. ನಾವೆಲ್ಲ ನಮ್ಮ ಫಾರ್ಮೇಟಿವ್ ಇಯರ್ಸ್ಗಳಲ್ಲಿ ಅಜೇಯವನ್ನು ಅದಮ್ಯವನ್ನು ಓದಿಕೊಂಡು ಬೆಳೆದವರು. ನಮ್ಮ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ಗಳಲ್ಲಿ ಅಜೇಯವನ್ನು ಮತ್ತು ಅದಮ್ಯವನ್ನು ಓದಿಕೊಂಡು ಮನಸ್ಸಿನಲ್ಲಿ ಒಂದು ಪ್ರೇರಣೆಯನ್ನು ತುಂಬಿಕೊಂಡಂಥವ್ರು. ಅಜೇಯನ ಅವರು 70ನೇ ದಶಕದಲ್ಲಿ ಬರೀತಾರೆ. ಆ ಸಂದರ್ಭವೇ ಬಹಳ ಸಂಕೀರ್ಣವಾದ ಸಂದರ್ಭ, ಭಾಳ ಸಂದಿಗ್ಧವಾದ ಸಂದರ್ಭ. 74ರಲ್ಲಿ ಅವರು ಕೃತಿಯನ್ನು ರಚನೆ ಮಾಡ್ತಾರೆ. 75ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಎಮರ್ಜೆನ್ಸಿ ವಿರುದ್ಧ ಹೋರಾಡಿದವರಲ್ಲಿ ಬಹಳಷ್ಟು ಜನ ಅಜೇಯದಿಂದ ಪ್ರೇರೇಪಣೆಯನ್ನು ಕೂಡ ಪಡೆದಿದ್ದಾರೆ ಅನ್ನುವಂಥ ಒಂದು ಸಂದರ್ಭ ಇದೆ. ಹಾಗೆ ಅವರು ಅಜೇಯವನ್ನು ಬರುವ ಸಮಯದಲ್ಲಿ ಇಡೀ ಸಾಹಿತ್ಯಕ್ಕೆ ವಾತಾವರಣ ಮತ್ತು ಅಕಾಡೆಮಿಕ್ ವಾತಾವರಣ ನವ್ಯರ ಕೈನಲ್ಲಿತ್ತು. ವಾಮವಾದಿ ಸಾಹಿತಿಗಳ, ವಾಮವಾದಿ ಚಿಂತಕರ ಕೈನಲ್ಲಿ ಇಡೀ ನಮ್ಮ ಅಕಾಡೆಮಿಕ್ ಮತ್ತು ಸಾಹಿತ್ಯ ವಲಯಗಳಿದ್ದು. ಆ ಸಂದರ್ಭದಲ್ಲಿ ಬಾಬು ಕೃಷ್ಣಮೂರ್ತಿಯವರು ಸುಲಭದ ದಾರಿಯನ್ನು ತುಳಿಬಹುದಿತ್ತು. ಆದರೆ ಬಾಬು ಕೃಷ್ಣಮೂರ್ತಿಯವರು ಧ್ಯೇಯನಿಷ್ಠರಾಗಿ ಯಾರೂ ಸುಲಭವಾಗಿ ನಡೆಯದ ದಾರಿಯಲ್ಲಿ ಆ ಸಮಯದಲ್ಲಿ ನಡೆದರು. ರಾಷ್ಟ್ರವಾದಿ ಚಿಂತನೆಯ ಕಷ್ಟದ ದಾರಿಯನ್ನು ಬಾಬು ಕೃಷ್ಣಮೂರ್ತಿಯವರು ಆಯ್ಕೆ ಮಾಡಿಕೊಂಡ್ರು. ಅಜೇಯದಿಂದ ಪ್ರಾರಂಭವಾಗಿ ಅನೇಕ ಕೃತಿರತ್ನಗಳನ್ನು ಅವರು ರಚನೆ ಮಾಡಿದರು ಮತ್ತು ತಾವು ಆರಿಸಿಕೊಂಡ ಹಾದಿಯಿಂದ ಒಂದಿನಿತೂ ಆಚೆ ಈಚೆ ಸರಿಯದೆ ತಮ್ಮ ಸಾಧನೆಯನ್ನು ಮಾಡಿದರು. ಅದೇ ಅವರ ಗ್ರೇಟ್ನೆಸ್ಸು ಮತ್ತು ವಿಶಿಷ್ಟತೆ. ಇಂದಿಗೂ ಕೂಡ ಅವರು ತಮ್ಮ ಅಂತಃಸ್ಫೂರ್ತಿ, ಒಳಗಿನ ಚೈತನ್ಯಗಳನ್ನು ಕಾಪಿಟ್ಕೊಂಡಿದ್ದಾರೆ ಮತ್ತು ಬರೆಯುವ ಕಾಯಕದಲ್ಲಿ ಇಂದು ಕೂಡ ಅವರು ಬಹಳ ಆ್ಯಕ್ಟಿವ್ ಆಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ ಯುವ ಜನಾಂಗಕ್ಕೆ ಬಾಬು ಕೃಷ್ಣಮೂರ್ತಿಯವರು ಪ್ರೇರಣೆಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಬಂದು ಸಹಕರಿಸಿದಂಥ ಎಲ್ಲರಿಗೂ ನಾನು ಕೃತಜ್ಞನಾಗಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ವಂದನಾರ್ಪಣೆ ಶ್ರೀ ರಾಜಪ್ಪ ತೇಕ್ಲೆ ಸದಸ್ಯರು ರಾಷ್ಟ್ರೋತ್ಥಾನ ಬಳಗ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದಾದ ನಂತರ ಆ ನೆರೆದ ಅದೃಷ್ಟಶಾಲಿ ಸಭಿಕರಿಗೆ
ಬಾಬು ಕೃಷ್ಣಮೂರ್ತಿಯವರ ಹಸ್ತಾಕ್ಷರದೊಂದಿಗೆ ಅವರ ಕೃತಿಯ ಬಹುಮಾನ ದೊರೆಯುತ್ತೆ. ಅದನ್ನು ಸದ್ಯದಲ್ಲೇ ಈಗ ನಾನು ಅನೌನ್ಸ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ರಾಷ್ಟ್ರೋತ್ಥಾನ ಬಳಗದ ಅತ್ಯಪೂರ್ವವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವ ಭಾಗ್ಯ ನನ್ನದು. ಆತ್ಮೀಯ ಬಂಧುಗಳೇ, ರಾಷ್ಟ್ರೋತ್ಥಾನ ಬಳಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರದ ಚಿಂತನೆಯ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲಿಕ್ಕಾಗಿ ತಾವೆಲ್ಲರೂ ಆಗಮಿಸಿದಿರಿ. ಮೊಟ್ಟ ಮೊದಲನೇದಾಗಿ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ನಮ್ಮ ಇವತ್ತಿನ ಪೂಜ್ಯರು, ಲೇಖಕರು, ನಮ್ಮೆಲ್ಲರ ಮನಗೆದ್ದು ಅಜೇಯವನ್ನು ಅಂತ 10 ಕೃತಿಗಳನ್ನು ಬರೆದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಸರ್ ಅವರಿಗೆ ಅಭಿನಂದನೆಗಳು, ವಂದನೆಗಳು. ಸರ್, ತಾವು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಚಂದಗಾಣಿಸಿಕೊಟ್ಟಿದ್ದಕ್ಕಾಗಿ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ವಿಕಾಸ ಟ್ರಸ್ಟ್, ಸಂಸ್ಕಾರ ಭಾರತಿ ಹಾಗೂ ನಿಮ್ಮೆಲ್ಲರ ಸಭಿಕರ ಮಾಧ್ಯಮದವರ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ ಸರ್. ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರ ಹಿರಿಯರಾಗಿ, ಮಾರ್ಗದರ್ಶಕರಾಗಿ ಸು ರಾಮಣ್ಣರವರು ಹಿರಿಯ ಪ್ರಚಾರಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ರಾಷ್ಟ್ರೋತ್ಥಾನ ಬಳಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು, ವಂದನೆಗಳನ್ನು ಅರ್ಪಿಸ್ತೇವೆ. ಇನ್ನು ಈ ಪುಸ್ತಕಗಳನ್ನು ಕುರಿತು ವಾಗ್ಮಿಗಳು, ಉಪನ್ಯಾಸಕರು ನಮ್ಮ ಈ ಬುಕ್ಕನ್ನು ತೆರೆದ ಈಗ ಬರೀ 25 ನಿಮಿಷಗಳಲ್ಲಿ ಇವೆರಡೂ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡ ನಮಗೆಲ್ಲರಿಗೂ ಉಣಬಡಿಸಿದ ಆದರ್ಶ ಗೋಖಲೆಯವರು ಉಪನ್ಯಾಸಕರು, ಅವರು ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಮಂಜುನಾಥ್ ಕೆಸೆಟ್ಟಿ ಸರ್ ಅವ್ರಿಗೂ ನಮ್ಮ ರಾಷ್ಟ್ರೋತ್ಥಾನ ಬಳಗದ ಕಾರ್ಯಕರ್ತರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ತಾ ಧನ್ಯವಾದಗಳು ಸರ್. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮಾನ್ಯ ಶಾಸಕರು, ನಮ್ಮ ಎನ್ ಚನ್ನಬಸಪ್ಪ ಸರ್ ಅವರಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಹಿತನುಡಿಗಳನ್ನು ಆಡುತ್ತಾ ಇದ್ದಾರೆ, ಜೊತೆಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ಸುಧೀಂದ್ರ ಸರ್ ಅವರು ನೆನಪಿನ ಕಾಣಿಯನ್ನು ಕೊಡುವುದರ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ನಮ್ಮ ರಾಷ್ಟ್ರೋತ್ಥಾನ ಬಳಗದ ಜೊತೆಗೆ ವಿಕಾಸ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಶ್ರೀ BA ರಂಗನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಲಿಕ್ಕಾಗಿ ಇಲ್ಲಿಗೆ ಆಗಮಿಸಿ ನಮಗೆ ಹಿತವಚನಗಳನ್ನು ನಡೆಸೋದ್ರ ಜೊತೆಗೆ ನಮಗೆಲ್ಲರಿಗೂ ಮಾತನಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ರಾಷ್ಟ್ರೋತ್ಥಾನ ಬಳಗದ ಪರವಾಗಿ, ವಿಕಾಸ ಟ್ರಸ್ಟಿನ ಪರವಾಗಿ, ಸಂಸ್ಕಾರ ಭಾರತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಅವರಿಗೆ ಡಾಕ್ಟರ್ ಕಾಂತರಾಜ್ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರ್ತಕ್ಕಂಥ ನಮ್ಮ ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷರು ಡಾಕ್ಟರ್ PR ಸುಧೀಂದ್ರ ಸರ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಜೊತೆಗೆ ನಮ್ಮ ಮುಖ್ಯ ಸಂಚಾಲಕರು ಸುರೇಶ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಇದರ ಜೊತೆಗೆ ವಿಕಾಸ ಟ್ರಸ್ಟಿನ ಎಲ್ಲ ಬಂಧುಗಳು, ರಾಷ್ಟ್ರೀಯ ಸ್ವಯಂ ಸೇವಕದ ಹಿರಿಯ ಕಿರಿಯ ಎಲ್ಲ ಬಂಧುಗಳು, ಕುವೆಂಪು ರಂಗಮಂದಿರದ ಸ್ಥಳಾವಕಾಶ ಮಾಡಿಕೊಡ್ತಕ್ಕಂಥ
ಉಮೇಶ್ ಮತ್ತು ಅವರ ತಂಡದವರು ಅವರಿಗೆಲ್ಲರಿಗೂ ವಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಮಾಧ್ಯಮ ಮಿತ್ರರು ಹಾಗೂ ಪ್ರಚಾರವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರಚಾರವನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಒಂದೇ ಮಾತ್ರ ಹೇಳುವುದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಅರುಣ್ ಘಾಟೆ ಅವರಿಗೆ ನಮ್ಮ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಸಂಚಾಲಕರು ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಬುಕ್ಕನ್ನು ಕೊಡೋದ್ರ ಮೂಲಕ, ಒಂದು ನೆನಪಿನ ಸ್ಮರಣಿಕೆಯನ್ನು ಕೊಡೋದ್ರ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಕೇಳ್ತಿದ್ದೀನಿ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಿರೂಪಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರ್ತಕ್ಕಂಥ ವಿನಯ್ ಶಿವಮೊಗ್ಗ ಸರ್ ಅವರಿಗೆ ನವೀನ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀನಿ. ಹಾಗೆಯೇ ಎಲ್ಲ ಪರಿವಾರದವರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಮಾಧ್ಯಮದವರು ಹಾಗೂ ಹಿತೈಷಿಗಳು ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ, ನಮ್ಮ ರಾಷ್ಟ್ರೋತ್ಥಾನ ಬಳಗದ ಪರವಾಗಿ, ವಿಕಾಸ ಟ್ರಸ್ಟಿನ ಪರವಾಗಿ ಹಾಗೂ ಸಂಸ್ಕಾರ ಭಾರತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಶ್ರೀರಾಜಪ್ಪನವರಿಗೆ ಧನ್ಯವಾದಗಳು. 77ನೇ ಸ್ವಾತಂತ್ರ್ಯೋತ್ಸವ ಇನ್ನೇನು 2 ದಿವಸಗಳಲ್ಲಿ ನಾವು ಆಚರಿಸಲಿದ್ದೇವೆ. ಇವತ್ತಿನ ಕಾರ್ಯಕ್ರಮ ರಾಷ್ಟ್ರ ಜಾಗೃತಿಯ ನಿಟ್ಟಿನಲ್ಲಿ ಮಹತ್ತರವಾದ ಕಾರ್ಯಕ್ರಮ ಆಗಲಿ ಅನ್ನೋ ಆಶೆಯೊಂದಿಗೆ ಇವತ್ತು ಭಾಗವಹಿಸಿದಂಥ ಸಭಿಕರಲ್ಲಿ ಆಯ್ದ ಅದೃಷ್ಟವಂತ ಸಭಿಕರಿಗೆ ಬಾಬು ಕೃಷ್ಣಮೂರ್ತಿಯವರ ಸ್ವಹಸ್ತದಿಂದ ಅವರ ಕೃತಿಯ ಒಂದು ಬಹುಮಾನ. ಮೊದಲನೇದಾಗಿ SN ಸೌಮ್ಯ, ವಿದ್ಯಾನಗರದ ಶಿಕ್ಷಕಿ ಬಂದಿದ್ದಾರೆ. ಅವರ ಅದೃಷ್ಟವಂತರು. ಅವರು ಬಂದು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಹಸ್ತಾಕ್ಷರದೊಂದಿಗೆ ಅವರ ಕೃತಿಯನ್ನು ಪಡೆಯುವ ಅದೃಷ್ಟ ಅವರಿಗೆ. ಶ್ರೀಮತಿ SN ಸೌಮ್ಯ. ಹಾಗೆ ಇದು ಚಿರಪರಿಚಿತ ಹೆಸರು ನನಗೆ, ಹರಿಕೃಷ್ಣ, ಮತ್ತೂರಿನ ಹರಿಕೃಷ್ಣ ಅವರು. ಹರಿಕೃಷ್ಣ ನಮ್ಮೆಲ್ಲರ ನೆಚ್ಚಿನ ಭಾನುಜಿಯವರ ಮಗ, ಅಪ್ಪಟ ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡಂಥ ಯುವ ನಾಯಕ. ಡಾಕ್ಟರ್ ಸತೀಶ್ ಮಾನಗಿ. ಶ್ರೀಮತಿ ಚಂದ್ರಿಕಾ ಮೂರ್ತಿಯವರು. ಶ್ರೀ ಬದ್ರೀಶ್ ಅವರು. ಈ 5 ಜನರು ನಿಜಕ್ಕೂ ಅದೃಷ್ಟ ಮಾಡಿದ್ರು. ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಹಸ್ತಾಕ್ಷರದೊಂದಿಗೆ ಅವರ ಹಸ್ತದಿಂದಲೇ ಅವರ ಕೃತಿಯನ್ನು ಸ್ವೀಕರಿಸುವಂಥ ಭಾಗ್ಯ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ರಾಷ್ಟ್ರವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲರೂ
ಜಾಗೃತರಾಗೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಧನ್ಯವಾದಗಳು. ಶುಭರಾತ್ರಿ.